ನಿಜವಾಗಿ ನಂಬಿದ್ದೀನಿ, ದೇವರನ್ನು ನಡೆಸುವರು. ಇದುವರೆಗೂ ನಡೆಸಿ ಬಂದಿದ್ದಾರೆ. 2025ವರೆಗೂ ನಡೆಸಿ ಬಂದಿದ್ದಾರೆ. 2026ರಲ್ಲೂ ದೇವರು ನನ್ನನ್ನು ನಡೆಸುವರು. ಸಂಪೂರ್ಣವಾಗಿ ನಾನು ಒಪ್ಪಿಸಿಕೊಡುತ್ತೇನೆ. ಆ ಸ್ವಾಮಿನ ನಡೆಸುವರೆಂಬುದಾಗಿ ನಾವು ಸಂಪೂರ್ಣವಾಗಿ ಪೂರ್ಣ ಮನಸ್ಸಿಂದ ದೇವರ ಹತ್ರ ಹೇಳೋಣ. ಸ್ವಾಮಿ, ಇದುವರೆಗೂ ನನ್ನ ನಡೆಸಿರುವ ದೇವರೇ, ಇನ್ನು ಮುಂದೇನು ನಡೆಸುವೆ ಎಂಬುದಾಗಿ. ಇದುವರೆಗೂ ನನ್ನ ನಡೆಸಿರುವೆ, ಇನ್ನು ಮುಂದೆ ನನ್ನ ನಡೆಸುವೆ. ಇದುವರೆಗೂ ನನ್ನ ನಡೆಸಿರುವೆ, ಇನ್ನು ಮುಂದೆ ನನ್ನ ನಡೆಸುವೆ. ನೀನೇ ಯೆಹೋವಾ ಈರೇ, ನನ್ನೆಲ್ಲವ ನೋಡಿಕೊಳ್ಳುವೆ. ನೀನೇ ಯೆಹೋವಾ ಶಮ್ಮಾ, ನನ್ನೊಂದಿಗೆ ಇರುವವನೇ. ನೀನೇ ಯೆಹೋವಾ ಈರೇ, ನನ್ನೆಲ್ಲವ ನೋಡಿಕೊಳ್ಳುವೆ. ನೀನೇ ಯೆಹೋವಾ ಶಮ್ಮಾ, ನನ್ನೊಂದಿಗೆ ಇರುವವನೇ. ನಡೆಸುವೆ ನೀ ಎಂದೆಂದೂ, ಕೊನೆವರೆಗೂ ನಡೆಸುವೆ ನೀ. ಎಲ್ಲರೂ ಹಾಡೋಣ. ನಡೆಸುವೆ ನೀ ಎಂದೆಂದೂ, ಕೊನೆವರೆಗೂ ನಡೆಸುವೆ ನೀ. ನೀನೇ ಯೆಹೋವಾ ಈರೇ, ನನ್ನೆಲ್ಲವ ನೋಡಿಕೊಳ್ಳುವೆ. ನೀನೇ ಯೆಹೋವಾ ಶಮ್ಮಾ, ನನ್ನೊಂದಿಗೆ ಇರುವವನೇ. ನೀ ನನ್ನ ದೇವ, ಎಂದೆಂದೂ ಇರುವ, ಸದಾ ಕಾಲವು ನನ್ನ ದೇವ. ನೀ ನನ್ನ ದೇವ, ಎಂದೆಂದೂ ಇರುವ, ಸದಾ ಕಾಲವು ನನ್ನ ದೇವ. ಮರಣದವರೆಗೂ ನಡೆಸುವನು, ನನ್ನ ನಡೆಸುವನು. ಮರಣದವರೆಗೂ ನಡೆಸುವನು, ನನ್ನ ನಡೆಸುವೆ ನೀ. ನಡೆಸುವೆ ನೀ ಎಂದೆಂದೂ, ಕೊನೆವರೆಗೂ ನಡೆಸುವೆ ನೀ. ನಡೆಸುವೆ ನೀ ಎಂದೆಂದೂ, ಕೊನೆವರೆಗೂ ನಡೆಸುವೆ ನೀ. ನೀನೇ ಯೆಹೋವಾ ಈರೇ, ನನ್ನೆಲ್ಲವನ್ನು ನೋಡಿಕೊಳ್ಳುವ ದೇವರು, ನನ್ನೊಂದಿಗೆ ಇರುವ ದೇವರೇ ಎಂಬುದಾಗಿ ಹಾಡೋಣ. ಎಲ್ಲರೂ ಪೂರ್ಣ ಮನಸ್ಸಿಂದ ಹಾಡಿರಿ. ನನ್ನ ಮುಂದಿಗೆ ಇರುವವನೇ. ಪ್ರಿಯ ಜನರೇ, ಸತ್ಕಾರ್ಯಗಳನ್ನು ಪ್ರಾರಂಭಿಸಿರುವ ದೇವರು ನಿಮ್ಮಲ್ಲಿ ಅದನ್ನು ಮಾಡಿ ಮುಗಿಸುತ್ತಾರೆ. ಹಲ್ಲೆಲೂಯಾ. ನೀವು ಬಲಹೀನರಾಗಿ ಬಿದ್ದು ಹೋಗಬಹುದು, ಜೊತೆ ಇರುವ ಮನುಷ್ಯನು ಕೈ ಕೊಟ್ಟಿಲ್ಲ ಅಂದಿರಬಹುದು, ಹಣದ ಕೊರತೆಗಳಿರಬಹುದು, ಆರೋಗ್ಯ ಸಮಸ್ಯೆಗಳಿರಬಹುದು. ಆದರೆ ವಾಗ್ದಾನ ಮಾಡಿರುವ ದೇವರು ನಂಬಿಗಸ್ತನು, ಕೊನೆಯವರೆಗೂ ಕಾದು ಕಾಪಾಡಿ ನಡೆಸುವನು. ಕಾರ್ಯಗಳನ್ನು ಪ್ರಾರಂಭಿಸಿರುವೆ, ಅಂತ್ಯದವರೆಗೂ ನಡೆಸುವೆ ನೀ. ಸತ್ಕಾರ್ಯಗಳನ್ನು ಪ್ರಾರಂಭಿಸಿರುವೆ, ಅಂತ್ಯದವರೆಗೂ ನಡೆಸುವೆ ನೀ. ಮುಪ್ಪಿನ ಕಾಯಲು ನಡೆಸುವೆ ನೀ, ನಂಬಿಗಸ್ತನಾಗಿರುವೆ. ಮುಪ್ಪಿನ
ನಡೆಸುವೆನಿ ನಂಬಿಗಸ್ತನಾಗಿರುವೆ ನಡೆಸುವೆನಿ ಕೊನೆವರೆಗೂ ನಡೆಸುವೆನಿ ಎಂದೆಂದೂ ಕೊನೆವರೆಗೂ ನಡೆಸುವೆನಿ ಹಲ್ಲೆಲೂಯಾ ನೀನೇ ಯೆಹೋವಾ ನೀನೇ ನನ್ನೆಲ್ಲವ ನೋಡಿಕೊಳ್ಳೆ ನೀನೇ ಯೆಹೋವಾ ಶಮ್ಮಾ ನನ್ನೊಂದಿಗೆ ಇರುವವನೇ ಹಾಡೋಣ ನೀನೇ ಯೆಹೋವಾ ನೀನೇ ನನ್ನೆಲ್ಲವ ನೋಡಿಕೊಳ್ಳೆ ನೀನೇ ಯೆಹೋವಾ ಶಮ್ಮಾ ನನ್ನೊಂದಿಗೆ ಇರುವವನೇ ನಡೆಸುವೆನಿ ಎಂದೆಂದೂ ಕೊನೆವರೆಗೂ ನಡೆಸುವೆನಿ ಎಂದೆಂದೂ ಕೊನೆವರೆಗೂ ನಡೆಸುವೆನಿ ನೀನೇ ಯೆಹೋವಾ ನೀನೇ ನನ್ನೆಲ್ಲವ ನೋಡಿಕೊಳ್ಳೆ ನೀನೇ ಯೆಹೋವಾ ಶಮ್ಮಾ ನನ್ನೊಂದಿಗೆ ಇರುವವನೇ ಇವರು ಈ ಒಂದು ಹೊಸ ತಿಂಗಳಲ್ಲಿ ನಮಗೆ ಕೊಟ್ಟಿರುವ ವಾಕ್ಯಭಾಗ ಏನಂದ್ರೆ 1 ಅರಸುಗಳು ಅಧ್ಯಾಯ 19 ತಗೊಳ್ಳಿ 1 ಅರಸುಗಳು ಅಧ್ಯಾಯ 19 ವಾಕ್ಯ 7. ಯೆಹೋವನ ದೂತನು ಹ್ಮ್. ಎರಡನೆಯ ಸಾರಿ ಬಂದು ಅವನನ್ನು ತಟ್ಟಿ ಅವನಿಗೆ ಎದ್ದು ಊಟ ಮಾಡು ನೀನು ನಿನ್ನ ಶಕ್ತಿ ಮೀರುವಷ್ಟು ಪ್ರಯಾಣ ಮಾಡಬೇಕಾಗಿದೆ ಎಂದನು. ನೀನು ನಿನ್ನ ಶಕ್ತಿ ಮೀರುವಷ್ಟು ಪ್ರಯಾಣ ಮಾಡಬೇಕಾಗಿದೆ ಅಂತನು. ಅಂದರೆ ಇವನು ಏನೋ ಮಾಡ್ತಾ ಇದ್ದಾನೆ, ಅದು ಏನಂತ ನಾವು ನೋಡೋಣ. ನಾವು ಎಲಿಯನ ಪ್ರವಾದಿಯಾದ ಎಲಿಯನ ಬಗ್ಗೆ ನಾವು ಧ್ಯಾನಿಸ್ತಾ ಬರ್ತಾ ಇದ್ದೇವೆ ಕಳೆದ 3 ವಾರಗಳು. ಎಲಿಯನು ಎಲ್ಲಿಂದ ಬಂದವನು ಹೇಳಿರಿ, ಬೈಬಲ್ ನೋಡಿ ಹೇಳ್ತೀರಾ? ಅಲ್ಲಿಂದ ಬಂದವನು. ಅವನು ಯಾರು? ಒಬ್ಬ ಪ್ರವಾದಿ. ಪ್ರವಾದಿ ಅಂದ್ರೆ ಯಾರು? ದೇವರಿಗೆ ಬಾಯಾಗಿ ಇರುವವರು. ಪ್ರವಾದಿಗಳನ್ನು ಯಾಕೆ ದೇವರು ಕಳಿಸ್ತಾರೆ? ಸಂದೇಶವನ್ನು ಕೊಡಗೆ. ತನ್ನ ಸ್ವಕೀಯ ಜನರು, ತಾನು ಆರಿಸಿಕೊಂಡ ಜನರು ತನ್ನ ಒಡಂಬಡಿಕೆಯನ್ನು ಮೀರಿ ಪಾಪ ಮಾಡುವಾಗ ದೇವರು ಎಚ್ಚರಿಸಿ ಅವರಲ್ಲಿ ಪಶ್ಚಾತ್ತಾಪ ಉಂಟಾಗಿ ಅವ್ರ ಮನ ತಿರುಗಿ ದೇವರ ಆಶೀರ್ವಾದದಲ್ಲಿ ನೆಲಗೊಂಡಿರಬೇಕು. ಅದಕ್ಕೋಸ್ಕರ ದೇವರು ಪ್ರವಾದಿಗಳನ್ನು ಕಳುಹಿಸಿದರು. ಅದು ಒಡಂಬಡಿಕೆ ಮೇಲೆ ಆಧಾರವಾಗಿರುವ ಕಾರ್ಯ. ಇಲ್ಲಿ ಪ್ರವಾದಿಯಾದ ಎಲಿಯನನ್ನು ದೇವರು ಕಳಿಸ್ತಾರೆ ಇಸ್ರೇಲ್ ಜನರ ಕಡೆಗೆ. ಯಾಕೆಂದ್ರೆ ಅವರು ದೇವರಿಗೆ ದ್ರೋಹ ಮಾಡಿದರು. ಅವರು ದೇವರಿಗೆ ದ್ರೋಹ ಮಾಡಿ ವಿಗ್ರಹ ಆರಾಧನೆಯನ್ನು ಮಾಡಿ ಎಲ್ಲಾ ಪಾಪಗಳನ್ನು ಅನ್ಯಾಯಗಳನ್ನು ಮಾಡಿ ಅವರು ಕಟ್ಟಳೆಗಳನ್ನು ಮೀರಿ ಅವಿಧೇಯರಾಗಿ ಬದುಕರಿಂದ ದೇವರು ಏನ್ ಮಾಡಿದರು? 3.5 ವರ್ಷ ಅವ್ರ ಜೀವ ಆಧಾರವಾಗಿರುವ ಮಳೆಯನ್ನು ನಿಲ್ಲಿಸಿದರು. ಮಳೆಯಿಂದಲೇ ಬೆಳೆ. ಇಲ್ಲಿ ಮಳೆಯನ್ನು ನಿಲ್ಲಿಸಿದ ಕಾರಣ 3.5 ವರ್ಷ ಅವ್ರಿಗೆ ಏನಾಯ್ತು? ಆ ದೇಶದಲ್ಲಿ ಬರಗಾಲ, ನೀರೇ ಸಿಗ್ತಾ ಇಲ್ಲ ಎಂದು ಪರಿಸ್ಥಿತಿ ಬಂದಿತ್ತು. ಆ ಒಂದು ಸಮಯದಲ್ಲಿ 3 ವರ್ಷ ಪೂರ್ಣ ಹೊಂದಿದ ಮೇಲೆ ದೇವರು ತಿರುಗಾ ಎಲಿಯನನ್ನು, ನಾನು ಹೇಳ್ತೇನೆ, ದೇವರು ಎಲಿಯನನ್ನು ಅವನನ್ನು ಕರೆದು ಅವನಿಗೆ ಮಾತನ್ನು ಕೊಟ್ಟು ಕಳುಹಿಸಿದರು. ಇವನು ಅದ್ಭುತಕರವಾಗಿ ದೇವರ ಮಾತ ಮೇಲೆ ಆಧಾರ ಇಟ್ಟುಕೊಂಡು ಅವನು ಬರ್ತಾನೆ. ದೇವರ ನಡೆಸುವಿಕೆ ಪ್ರತಿಯೊಂದು ಹೆಜ್ಜೆಯಲ್ಲಿ ದೇವರು ಅವನು ನಡೆಸ್ತಾ ಬರ್ತಾ ಇದ್ದರು. ಅವನು ಮೊದಲು ಹೋಗಿ ಅರಸರಾದ ಆಗವನಿಗೆ ಎಚ್ಚರಿಕೆ ಕೊಟ್ಟ ಮೇಲೆ ದೇವರು ಹೇಳ್ತಾರೆ, ನೀನು ಈ ನದಿಯ
ತಡದಲ್ಲಿ ಹೋಗಿ ವಾಸವಾಗಿರಿ. ದೇವರು ಕಳುಹಿಸ್ತಾರೆ ಅವನಿಗೆ ಬೇಕಾದ ಆಹಾರವನ್ನು. ಅಲ್ಲಿ ನೀರು ಬತ್ತಿ ಹೋದ ಮೇಲೆ ಸರ್ಪಂತ ಊರಿಗೆ ಒಂದು ವಿಧವೆ ಮನೆಗೆ ಕಳುಹಿಸ್ತಾರೆ. ದೇವರ ಮಾತಿನ ಮೇಲೆ ಅವನು ಹೋಗುತ್ತಾನೆ. ಅಲ್ಲಿ ದೇವರ ಮಾತನ್ನು ಕೊಡ್ತಾನೆ. ಅವಳೇ ಕೊನೆ ಊಟ ಮಾತನ್ನು ಅವಳು ನಂಬಿದಳು, ನಂಬಿ ವಿಧೇಯಳಾದಳು. ಆ 3 ವರ್ಷವೂ ಅವರಿಗೆ ಆಹಾರಕ್ಕೆ ಕೊರತೆ ಇಲ್ಲ. ಅವನ ಮಗನು ತೀರಿ ಹೋಗುವ ಪರಿಸ್ಥಿತಿ ಬಂತು. ಅಲ್ಲಿ ಕೂಡ ಜೀವದಾಯಕನಾದ ಜೀವ ಸ್ವರೂಪನಾದ ದೇವರು ಅವನಿಗೆ ಜೀವವನ್ನು ಕೊಟ್ಟು ಉಳಿಸಿದರು. ಹಲ್ಲೆಲೂಯಾ. ಈ ರೀತಿಯಲ್ಲಿ ದೇವರ ಮಾತು ಮೇಲೆ ಎಲ್ಲವನ್ನು ಮಾಡ್ತಾ ಇದ್ದನು. ಆಮೇಲೆ ದೇವರು ಹೇಳಿದರು, ಸಾಕು 3 ವರ್ಷ ಆಯಿತು, ನೀನು ಹೋಗಿ ಆಹಾರವನಿಗೆ ನಿನ್ನನ್ನು ತೋರಿಸಿಕೋ, ನನ್ನ ಮಾತನ್ನು ಕೊಡು. ಜನರನ್ನು ಕರೆದು ಅವನೊಂದು ಸ್ಪರ್ಧೆ ನಡೆಸ್ತಾನೆ. ಯಾರು ನಿಜವಾದ ದೇವರು? ಪ್ರಾರ್ಥನೆಯನ್ನು ಲಾಲಿಸಿ ಸದುತ್ತರ ಕೊಡುವ ದೇವರೇ ನಿಜವಾದ ದೇವರು. ಅವರು ಅವ್ರ ಕಡೆಯಿಂದ ಅವ್ರ ಯಜ್ಞವೇದವನ್ನು ಕಟ್ಟಿ ಅವರು ಏನ್ ಮಾಡಿದರು? ಬಲಿಗಳನ್ನು ಅರ್ಪಿಸಿ ಅವರು ಪ್ರಾರ್ಥಿಸಿದರು, ಆರಾಧನೆ ಮಾಡಿದರು, ಪೂಜಿಸಿದರು. ಏನು ಶಬ್ದ ಬಂದಿಲ್ಲ. ಆಮೇಲೆ ಎಲಿಯನು ಏನು ಮಾಡಿದನು? ಯೆಹೋವನ ಯಜ್ಞವೇದಿಯನ್ನು ಕಟ್ಟಿಸಿ ಅದ್ಮೇಲೆ ಕ್ರಮ ಅನುಸಾರವಾಗಿ ಅವರೆಲ್ಲವನ್ನು ಇಸ್ರಾಯೇಲ್ ಜನರ ಗೋತ್ರದ ಆ ಕುಲಗಳ ಆ ಒಂದು ಲೆಕ್ಕಾಚಾರದಲ್ಲಿ ಕಲ್ಲುಗಳನ್ನು ಇಟ್ಟು ಆದ್ಮೇಲೆ ಅವನು ಏನ್ ಮಾಡ್ತಾನೆ? ಬಲಿಗಳನ್ನು ಸಮರ್ಪಿಸಿ ಪ್ರಾರ್ಥನೆ ಮಾಡ್ತಾನೆ. ಹೇಗೆ ಪ್ರಾರ್ಥನೆ ಮಾಡಿದನು? ನಾನೇ ನಿನ್ನ ಸೇವಕರು, ನೀನೇ ನನ್ನನ್ನು ಕಳಿಸಿಕೊಟ್ಟ ದೇವರು, ನೀನೇ ನಿಜವಾದ ದೇವರನ್ನು ಈ ಜನರು ತಿಳ್ಕೊಳ್ಳುವ ಹಾಗೆ ನನ್ನ ಪ್ರಾರ್ಥನೆಗೆ ಸದುತ್ತರ ಕೊಡು ಎಂದು ಅವನು ಪ್ರಾರ್ಥನೆ ಮಾಡುವಾಗ ಆಕಾಶದಿಂದ ಬೆಂಕಿ ಹಿಡಿದು ಬಂದು ಆ ಒಂದು ಬಲಿಯನ್ನು ದಗಿಸಿಬಿಟ್ಟು ಆವಾಗ ಜನರೆಲ್ಲ ಏನ್ ಹೇಳಿದರು? ಯೆಹೋವನೇ ಸತ್ಯ ದೇವರು, ನಿಜವಾದ ದೇವರನ್ನು ಒಪ್ಕೊಂಡ್ರು. ಆಮೇಲೆ ದೇವರು ಆ ದೇಶದ ಮೇಲೆ ಸಮೃದ್ಧಿಯನ್ನು, ಮಳೆಯನ್ನು ಕೊಟ್ಟು ಆಶೀರ್ವದಿಸುವುದನ್ನು ನೋಡ್ತೇವೆ. ಇದು ಆದ ಮೇಲೆ 19ನೇ ಅಧ್ಯಾಯದಲ್ಲಿ ನಾವು ನೋಡಿದರೆ ಮೊದಲನೇ ವಾಕ್ಯವನ್ನು ಓದಿರಿ. ಇಲ್ಲಿ ನೋಡಿದರೆ ಅವನು ಏನ್ ಮಾಡ್ತಾರೆ? 850 ಪ್ರವಾದಿಗಳನ್ನು ಕತ್ತಿಯಿಂದ ಏನ್ ಮಾಡ್ತಾನೆ? ಸಂಹರಿಸಿ ಬಿಟ್ಟನು. ಈ ರೀತಿಯಲ್ಲಿ ದೇವರ ಮುಂದೆ ವೀರನಾಗಿದ್ದ ಒಬ್ಬ ಪ್ರವಾದಿ, ಅವನಿಗೆ ಇವತ್ತು ಏನಾಯ್ತು ನಾವು ನೋಡೋಣ. ಸಂಹರಿಸಿದ್ದನ್ನು ಅವನು ಮಾಡಿದ ಬೇರೆ ಎಲ್ಲಾ ಕಾರ್ಯಗಳನ್ನು ಆಹಾಬನು ಇಜಬೇಲಳಿಗೆ ತಿಳಿಸಿದಾಗ ಆಕೆಯು ಎಲಿಯನ ಬಳಿಗೆ ದೂತರನ್ನು ಕಳುಹಿಸಿ ಅವನಿಗೆ, ನೀನು ಪ್ರವಾದಿಗಳ ಪ್ರಾಣವನ್ನು ತೆಗೆದಂತೆ ನಾಳೆ ಇಷ್ಟು ಹೊತ್ತಿಗೆ ನಾನು ನಿನ್ನ ಪ್ರಾಣವನ್ನು ತೆಗೆಯದೆ ಹೋದರೆ ದೇವತೆಗಳು ನನಗೆ ಬೇಕಾದದ್ದನ್ನು ಮಾಡಲಿ ಎಂದು ಹೇಳಿ ಕಳುಹಿಸಿದಳು. ಅವಳು ಏನ್ ಹೇಳ್ತಾಳೆ? ನಾನು ನಿನ್ನ ಪ್ರಾಣವನ್ನು ತೆಗಿತೇನೆ, ನಿನ್ನ ಕೊಲ್ಲುತ್ತೇನೆ. ನಿನಗೆ ಮಾಡಿದೆಯಾ? ನಾನು ನಿನ್ನ ಸುಮ್ಮನೆ ಬಿಡಲ್ಲ ನಿರ್ಧರಿಸ್ತಾಳೆ. ಅವನು ಇದನ್ನು ಕೇಳಿದೊಡನೆ ತನ್ನ ಪ್ರಾಣ ರಕ್ಷಣೆಗಾಗಿ ಅಲ್ಲಿಂದ ಹೊರಟು ಯೆಹೂದದ ಬೇರ್ಷೆಬಕ್ಕೆ ಬಂದು ಅಲ್ಲಿ ತನ್ನ ಸೇವಕನನ್ನು ಬಿಟ್ಟನು. ಇಲ್ಲಿ ನೀವು ನೋಡಿದರೆ ದೇವರೊಂದಿಗೆ ನಡೀತಾ ಇರುವ ಮನುಷ್ಯನು ಎಲ್ಲಾ ಸೇವೆಯಲ್ಲಿಯೂ ಎಲ್ಲ ಹೆಜ್ಜೆಯಲ್ಲಿಯೂ ದೇವರು ಅವನ ಜೊತೆಯಲ್ಲಿ ಇದ್ದು ದೇವರು ನಡೆಸಿದ ರೀತಿಯಲ್ಲಿ ಅವನು ನಡೆದ್ರಿಂದ ದೊಡ್ಡ ಮಹತ್ವ ಕಾರ್ಯಗಳನ್ನು, ಅದ್ಭುತಗಳನ್ನು ದೇವರು ಮಾಡಿದರು. ಅಸಾಧ್ಯವಾದ ಕಾರ್ಯಗಳೆಲ್ಲ ಸಾಧ್ಯವಾಯಿತು. ಆಕಾಶದಿಂದ ಬೆಂಕಿ ಇಳಿದು ಬಂದಿತ್ತು. ಹಿಂಗೆಲ್ಲ ದೇವರು ಅದ್ಭುತ ಮಾಡಿದರು. ಎಲ್ಲ ಅನುಭವಿಸ್ತಾ ಬಂದ ಅವನು ಇವತ್ತು ಹೆದರುತ್ತಾನೆ. ತನ್ನ ಸ್ವಂತ ಪ್ರಾಣ ಹೋಗಿ ಬಿಡುತ್ತೋ ಏನೋ ಒಂದು ಪ್ರಾಣ ರಕ್ಷಣೆಗಾಗಿ ಅವನು ಇವತ್ತು ಏನ್ ಮಾಡ್ತಾನೆ? ಓಡಿ ಹೋಗುತ್ತಾನೆ. ತರುವಾಯ ನಾನೊಬ್ಬನಾಗಿ ಅರಣ್ಯದೊಳಗೆ 1 ದಿವಸದ ಪ್ರಯಾಣದಷ್ಟು ದೂರ ಹೋಗಿ ಒಂದು ಜಾಲಿ ಗಿಡದ ಕೆಳಗೆ ಕೂತುಕೊಂಡು ಮರಣವನ್ನು ಅಪೇಕ್ಷಿಸಿದನು. ಇಲ್ಲಿ ನೀವು ನೋಡಿದರೆ ಅವನು ಎಲ್ಲಿಂದ ಎಲ್ಲಿ ಓಡುತ್ತಾನೆ? ಮ್ಯಾಪ್ ಹಾಕಮ್ಮ, ಇಲ್ಲಿಂದ ಮ್ಯಾಪ್ ಇರುತ್ತೆ. ಕರ್ಮೇಲ್ ಜಸ್ರೆ ಎಲ್ಲಿಂದ ಅವನು ಎಲ್ಲಿ ಬರ್ತಾನೆ? ಬೆರ್ಷೆಬಾಗ್ ಬರ್ತಾನೆ. 193 ಕಿಲೋಮೀಟರ್ಸ್ ದೂರ, 6 ದಿವಸದ ಪ್ರಯಾಣ. ಓಡಿ ಬಂದನು. ಅರ್ಧ ಓಡಿ ಬಂದಿರ್ತಾನೆ, ಅರ್ಧ ನಡ್ಕೊಂಡು ಬಂದಿರ್ತಾನೆ. ನಾನು ಒಂದು ವಿಷಯವನ್ನು ಹೇಳಲು ಬಯಸ್ತೇನೆ. ಎಲಿಯನನ್ನು ದೇವರು ಎತ್ಕೊಂಡು ಹೋದರು. ಎಷ್ಟೋ ಸಾರಿ ಅವನನ್ನು ಪವಿತ್ರಾತ್ಮನು ಎತ್ಕೊಂಡು ಹೋದರು. ಅವನು ಜಾಸ್ತಿ ಓಡಿ ಹೋದರು, ನಡೆದು ಹೋದಲ್ಲ ಕಡಿಮೆ. ಅವನಿಗೆ ಒಂದು ವಾಹನ, ದೇವರೇ ಅವನಿಗೆ ವಾಹನ. ಅವನನ್ನು ಏನ್ ಮಾಡಿದರು?
ಎತ್ತುಕೊಂಡು ಹೋದರು. ಆ ರೀತಿಯಲ್ಲಿ ಆತ್ಮನ ನಡೆಸುವಿಕೆಯಲ್ಲಿ ಇದ್ದ ಈ ಮನುಷ್ಯನು ಇವತ್ತು ಈ ಅನ್ಯ ಸ್ತ್ರೀಯಾಗಿರುವ ಶೈತನ ಮಗಳಾಗಿರುವ ಇಜಬೇಲಿಗೆ ಎದುರ್ಕೊಂಡು ಪ್ರಾಣ ರಕ್ಷಣೆಗಾಗಿ ಅವನು ಎಲ್ಲಿ ಓಡ್ತಾನೆ? ಬೆರ್ಷೆಬಕ್ಕೆ ಓಡಿ ಹೋಗಿ ಅಲ್ಲಿ ಜಾಲಿ ಗಿಡದ ಕೆಳಗೆ ಕೂತ್ಕೊಂಡು ಮರಣವನ್ನು ಅಪೇಕ್ಷಿಸಿದ್ದನು. ಎಷ್ಟೋ ಸಾರಿ ನಮ್ಮ ಜೀವನದಲ್ಲಿ ನಮ್ಮನ್ನು ಹೆದರಿಸುವ ಪರಿಸ್ಥಿತಿಗಳು ಬರುವಾಗ, ಅಷ್ಟೇ ಜೀವನ ಮುಗಿದೋಗಿತ್ತು ಅಂತ ಪರಿಸ್ಥಿತಿಗಳು ಬರುವಾಗ ನಾವು ನಮ್ಮ ದೇವರನ್ನು ಮರೆತು ಬಿಡುತ್ತೇವೆ. ದೇವರು ಮಾಡಿರುವ ಮಹತ್ ಕಾರ್ಯಗಳನ್ನು ಮರೆತು ಬಿಡುತ್ತೇವೆ. ಅವರು ಈ ಲೋಕದಲ್ಲಿಯೂ ನಮ್ಮ ಜೀವನದಲ್ಲಿಯೂ ಅವರು ಇದು ತನಕ ನಡೆಸಿ ಬಂದಿರುವ ಅದ್ಭುತ ಕಾರ್ಯಗಳನ್ನು ನಾವು ಮರೆತು ಬಿಡುತ್ತೇವೆ. ಯಾಕಂದ್ರೆ ನಾವು ಮನುಷ್ಯರು, ಸಾಮಾನ್ಯ ಮನುಷ್ಯರು. ನೀವು ನೋಡಿದರೆ ಇಸ್ರೇಲ್ ಜನರ ಆ ಇತಿಹಾಸವನ್ನು ನೀವು ಧ್ಯಾನಿಸುವಾಗ ಕೆಂಪು ಸಮುದ್ರವನ್ನು ವಿಭಾಗಿಸಿ ಆ ಅರಸನಾದ ಫರೋನ್ ಕೈಯಿಂದ ದೇವರು ತಪ್ಪಿಸಿ ಕಾಪಾಡಿ ಆ ಮರುಭೂಮಿಯಲ್ಲಿ ನಡೆಸಿಕೊಂಡು ಬರುವಾಗ ನೀರಿಲ್ಲ, ಬರೀ ನೀರಿಲ್ಲ. ಜನರು ಮೋಶೆಗೆ ವಿರೋಧವಾಗಿ ಮಾತನಾಡೋದನ್ನು ಪ್ರಾರಂಭಿಸಿದರು, ದೇವರಿಗೆ ವಿರೋಧವಾಗಿ ಮಾತನಾಡೋದನ್ನು ಪ್ರಾರಂಭಿಸಿದನ್ನು ನಾವು ನೋಡುತ್ತೇವೆ. ಇದು ತನಕ ನಡೆಸಿ ಬಂದ ದೇವರು 10 ಬಾಧೆಗಳಿಂದ ಕಾಪಾಡಿದ್ದಾರೆ. ಆ ದೇಶವನ್ನೇ 10 ಬಾಧೆಗಳಿಂದ ಹೊಡಿತಾ ಇರುವಾಗ ಹತ್ತಿರ ಗೋಷ್ನಲ್ಲಿ ಇದ್ದ ಇಸ್ರೇಲ್ ಜನರ ಮೇಲೆ ಒಂದು ಬಾಧೆ ಕೂಡ ಬಂದಿರಲಿಲ್ಲ. ಇಷ್ಟು ಸಂರಕ್ಷಣೆಯನ್ನು ಕೊಟ್ಟ ದೇವರನ್ನು ಬೇಗ ಮರೆತು ಬಿಡುವ ಮನುಷ್ಯರಾಗಿ ಇದ್ದರು ಇಸ್ರೇಲ್ ಜನರು. ಮಾನವ ಕುಲನೇ ಹಂಗೇನೆ. ಒಂದು ಸಾರಿ ನಮಗೆ ಒಳ್ಳೇದು ಮಾಡಿದರೆ ಆಹಾ ಓಹೋ ಎಂದು ಮಾತನಾಡುವೆ. ಏನಾದರೂ ಸಣ್ಣದು ನಾವು ಮಾಡದೆ ಹೋದ್ರೆ ಮನೆಯಲ್ಲಿ ಇರ್ತಾರೆ, ಅಷ್ಟೇ ಬೈದೋಯ್ತು, ಹೊಡೆದಾಕ್ಬಿಟ್ಯ ಅಮ್ಮ, ನನ್ನ ಮುಂಚಾನೆಯಿಂದೇ ನಾನು ಇದೆಲ್ಲ ಮಾಡ್ದಾನೆ, ಅದೆಲ್ಲ ಬಿಡಿ, ಇವತ್ತು ಹೊಡೆದಾಕ್ಬಿಟ್ಟೆಲ್ಲ 99 ಸೂಪರ್, ಒಂದು ಕೊರತೆ ಇದ್ರೆ ಅದನ್ನ ಮನುಷ್ಯನು ಹೇಳ್ತಾ ಇರೋನು. ಅದೇ ರೀತಿಯಲ್ಲಿ ನೋಡಿದ್ರೆ ಎಷ್ಟೋ ಒಳ್ಳೆಯದನ್ನು ದೇವರು ಮಾಡಿ ಪ್ರಾಣ ರಕ್ಷಣೆಯನ್ನು ಕೊಟ್ಟು ನಡೆಸಿ ಬಂದ ಆ ದೇವರನ್ನು ಜನರು ಒಂದೇ ಕ್ಷಣದಲ್ಲಿ ಮರೆತೋಗಿಬಿಟ್ರು. ಇಲ್ಲಿ ನೀವು ನೋಡಿದರೆ ಎಲೀಯನ ಮುಖಾಂತರ ಬಲವಾದ ಒಂದು ಸೇವೆಯನ್ನು ದೇವರು ಮಾಡಿದರು, ಅದ್ಭುತವನ್ನು ಮಾಡಿದರು. 850 ಪ್ರವಾದಿಗಳು ಒಂದು ಕಡೆ, ಇನ್ನೊಂದು ಕಡೆ ದೇವರಿಗೆ ದ್ರೋಹ ಮಾಡಿದ ಇಸ್ರೇಲ್ ಜನರು. ಮೂರನೇದಾಗಿ ಆ ದೇಶದ ಅರಸನು ನಿಲ್ತಾ ಇದ್ದಾನೆ. ಒಂದು ದೇಶವನ್ನೇ ಅವನು ವಿರೋಧಿಸಿ ನಿಲ್ತಾ ಇದ್ದನು. ಆ ಒಂದು ಸಮಯದಲ್ಲಿ ದೇವರ ಆತ್ಮನ ಬಲದಿಂದ ದೇವರ ಮಾತನ್ನು ಜನರಿಗೆ ಕೊಟ್ಟು ಅಲ್ಲಿ ಯೆಹೋವನೇ ನಿಜವಾದ ದೇವರನ್ನು ಧೈರ್ಯವಾಗಿ ನಿಂತು ಜನರ ಮುಂದೆ ಪ್ರೂಫ್ ಮಾಡಿದ ಆ ಎಲೀಯನು ಪರಿಸ್ಥಿತಿಗಳು ಅವನಿಗೆ ವಿರೋಧವಾಗಿ ಬರುವಾಗ, ನಿನ್ನ ಪ್ರಾಣವನ್ನು ನಾನು ತೆಗೆದು ಬಿಡುತ್ತೇನೆ ಎಂದು ಹೆದರಿಸಿದ ತಕ್ಷಣವೇ ಓಡಿ ಹೋಗುತ್ತಾನೆ. 200 ಕಿಲೋಮೀಟರ್ ಓಡಿ ಬಂದು ಅಲ್ಲಿ ಒಂದು ಜಾಲಿ ಮರದ ಕೆಳಗಡೆ, ಆ ಗಿಡದ ಕೆಳಗಡೆ ಮಲಗಿಕೊಂಡು, ಸಾಕು ನನ್ನ ಜೀವನ, ನೀನು ಹೇಳ್ತಾನೆ, ಅದೇ ನಾನು ಬೇರೆ ಪದದಲ್ಲಿ ಹೇಳ್ತೇನೆ, ಸಾಕು ನನ್ನ ಜೀವನ, ನನ್ನನ್ನು ತಿಳಿದು ಬಿಡು. ಎಷ್ಟು ಸಾರಿ ನಾವು ಪರಿಸ್ಥಿತಿಗಳು ಮೀರಿ ಹೋಗುವಾಗ, ನಮ್ಮ ಮಿತಿ ಮೀರಿ ಹೋಗುವಾಗ ದೇವರಿಗೆ ನಾವು ಒಂದೇ ಒಂದು ಪ್ರಾರ್ಥನೆ ಮಾಡ್ತೇವೆ, ಸಾಕು ನನ್ನ ಜೀವನ, ನನ್ನ ಪ್ರಾಣವನ್ನು ತೆಗೆದು ಬಿಡು, ನಾನು ಬದುಕು ಬಯಸ್ತಾ ಇಲ್ಲ, ನನಗಿರೋದೆಲ್ಲ ಬೇರೊಬ್ಬರಿಗೆ ಕೊಟ್ಟುಬಿಡಿ, ನಾನು ನಿಮ್ಮ ಬಳಿಗೆ ಬರೋದು ಬಯಸ್ತೇನೆ. ಎಲ್ಲ ಎಷ್ಟು ಸಾರಿ ನಾವು ನಿರೀಕ್ಷೆ ಕಳ್ಕೊಂಡವರಾಗಿ, ನಂಬಿಕೆ ಕಳ್ಕೊಂಡವರಾಗಿ, ಭರವಸೆ ಕಳ್ಕೊಂಡವರಾಗಿ ನಾವು ಪ್ರಾರ್ಥಿಸುವ ಸಮಯ ಉಂಟು. ಆ ಒಂದು ಸಮಯದಲ್ಲಿ ದೇವರು ಏನು ಮಾಡಿದರು, ಅವನ ಜೀವನದಲ್ಲಿ ಅವನನ್ನು ಆರಿಸಿಕೊಂಡ, ಅವನನ್ನು ಸೇವೆಯಲ್ಲಿ ನಿಲ್ಲಿಸಿದ, ಅವನ ಮುಖಾಂತರ ಅದ್ಭುತಗಳನ್ನು ಮಾಡಿದ ದೇವರು ಕೈ ಬಿಟ್ಟು ಹೋದರ ಇಲ್ಲ ಜ್ಯೋತಿಯಲ್ಲಿ ನಿಂತರ ನಾವು ನೋಡೋಣ. ಮುಂದೆ ಹೋದ್ರಿ. ಅವನು ಯೆಹೋವನೇ, ನನಗೆ ಸಾಕಾಯಿತು, ನನ್ನ ಪ್ರಾಣವನ್ನು ತೆಗೆದು ಬಿಡು, ನಾನು ನನ್ನ ಪಿತೃಗಳಿಗಿಂತ ಉತ್ತಮನಲ್ಲ ಎಂದು ದೇವರನ್ನು ಪ್ರಾರ್ಥಿಸಿ ಅದೇ ಗಿಡದ ಕೆಳಗೆ ಮಲಗಿಕೊಂಡು ನಿದ್ರೆ ಮಾಡಿದನು. ಪಕ್ಕನೆ ಒಬ್ಬ ದೇವದೂತನು ಅವನನ್ನು ತಟ್ಟಿ ಎದ್ದು ಊಟ ಮಾಡು ಎಂದು ಹೇಳಿದನು. ಹಲ್ಲೆಲೂಯಾ. ಇಲ್ಲಿ ದೇವರು ಒಬ್ಬ ದೇವದೂತನನ್ನು ಕಳುಹಿಸಿದರು. ಅವ್ರು ಕೇರಿತ್ ನದಿ ತಟದಲ್ಲಿ ಇರುವಾಗ ದೇವರು ಅವನಿಗೆ ಕಾಗೆಗಳ ಮುಖಾಂತರ ಆಹಾರವನ್ನು ಕಳುಹಿಸಿದರು. ಏನೆಲ್ಲ ಒಂದು ಸಿಕ್ಕಿತ್ತು ನೋಡಿ ಹೇಳಿರಿ? ರೊಟ್ಟಿ, ಮಾಂಸ, ಪೆಪ್ಪರ್ ಚಿಕನ್. ಹಲ್ಲೆಲೂಯಾ. ಇವತ್ತು ಆ ದೇವರು ಇವನನ್ನು ಈ ಅರಣ್ಯದಲ್ಲಿ, ಈ ಮರುಭೂಮಿಯಲ್ಲಿ ಕೈ ಬಿಟ್ರ ಅಂತ ನೋಡಿದರೆ ಇಲ್ಲ ರೀ. ಹಲ್ಲೆಲೂಯಾ, ಹಲ್ಲೆಲೂಯಾ.
ಅವರು ನಮ್ಮ ಚಿಕ್ಕ ವಯಸ್ಸಿನ ತಾಯಿ ಗರ್ಭದಲ್ಲಿಯೇ ನಮ್ಮನ್ನು ಆರಿಸಿಕೊಂಡಿದ್ದಾರೆ. ಅವರು ಕೊನೆ ತನಕ ನಡೆಸುವರು. ಹಲ್ಲೆಲೂಯಾ. ನಾವು ಮಾಡಿದ ಸತ್ಕಾರ್ಯಗಳನ್ನು ನಮ್ಮಲ್ಲಿ ಪ್ರಾರಂಭಿಸಿದವನು ಅದನ್ನು ಕೊನೆ ತನಕ ನಡೆಸುವನು. ಫಿಲಿಪ್ಪರ 2ನೇ ಅಧ್ಯಾಯ 6ನೇ ವಾಕ್ಯದಲ್ಲಿ ಅದು ಉಂಟು. ಓದ್ರಿ, ಯಾರಾದರೂ ತಗೊಂಡ್ರೆ ಓದ್ರಿ. ಫಿಲಿಪ್ಪಿಯವರಿಗೆ ಅಧ್ಯಾಯ 1 6ನೇ ವಾಕ್ಯ. ಆತನು ದೇವ ಸ್ವರೂಪನಾಗಿದ್ದರು, ದೇವರಿಗೆ ಸರಿಸಮಾನನಾಗಿರುವನು ಎಂಬುದು ಎಲ್ಲಿ ಓದ್ತಾ ಇದೆಯಮ್ಮ? ಮುಂದಿನ ಅಧ್ಯಾಯ. ನಿಮ್ಮಲ್ಲಿ ಪ್ರಾರಂಭಿಸಿದಾತನು ಅದನ್ನು ನಡೆಸಿಕೊಂಡು ಯೇಸು ಕ್ರಿಸ್ತನು ಬರುವ ದಿನದೊಳಗಾಗಿ ಸಿದ್ಧಿಗೆ ತರುವೆನೆಂದು ನನಗೆ ಭರವಸೆ ಉಂಟು. ಹಲ್ಲೆಲೂಯಾ. ಹಾಗಾದ್ರೆ ನಮ್ಮಲ್ಲಿ ಒಳ್ಳೆಯ ಸತ್ಕಾರ್ಯಗಳನ್ನು ಪ್ರಾರಂಭಿಸಿದವರು ಕೊನೆಯ ತನಕ ನಡೆಸುವುದಕ್ಕೆ ಶಕ್ತನಾಗಿದ್ದಾರೆ. ಎಷ್ಟು ಜನ ನಂಬುತ್ತೀರಿ? ಹಲ್ಲೆಲೂಯಾ. ನಿಮ್ಮಲ್ಲಿ ಒಳ್ಳೆಯ ಕ್ರಿಯೆಗಳನ್ನು ಪ್ರಾರಂಭಿಸಿದವರು ಕೊನೆಯ ತನಕ ನಡೆಸುವರು. ಮಧ್ಯದಲ್ಲಿ ಕೈ ಬಿಟ್ಟು ಹೋಗುವರಲ್ಲ. ಇಲ್ಲಿ ಅವನು ನೊಂದು ಬೆಂದು ನಿರೀಕ್ಷೆಯನ್ನು ಕಳ್ಕೊಂಡು ಸೋದು ಹೋದವನಾಗಿ ಅವನು ಇನ್ನೂ ಸೋಲನ್ನು ಸಂಧಿಸಲಿಲ್ಲ. ಆದರೂ ಏನೋ ಆ ರೀತಿಯಲ್ಲಿ ಅವನು ಅನ್ಕೊಂಡು ಇವತ್ತು ಜಾಲಿಗ ಆ ಗಿಡದ ಕೆಳಗಡೆ ಮರೆಗೊಂಡು ನನಗೆ ಮರಣ ಬೇಕು ಎಂದು ಬಯಸಿದವನಿಗೆ ಊಟ ಕೈಯಲ್ಲಿ ಒಂದು ಸಿಗುತ್ತೆ. ಅವನನ್ನು ಆ ದೇವದೂತನು ಹೇಳಿದಾನೆ, ಎದ್ದು ಊಟ ಮಾಡು ಎಂದು ಹೇಳಿದನು. ಎಲಿಯನು ಎದ್ದು ನೋಡಲಾಗಿ ಕೆಂಡದ ಮೇಲೆ ಸುಟ್ಟ ರೊಟ್ಟಿಯು ಒಂದು ತಂಬಿಗೆ ನೀರು ತನ್ನ ತಲೆಯ ಹತ್ತಿರ ಇರುವುದನ್ನು ಕಂಡು ಅವುಗಳನ್ನು ತೆಗೆದುಕೊಂಡು ತಿಂದು ಕುಡಿದು ತಿರುಗಿ ಮಲಗಿದನು. ಯೆಹೋವನ ಹಲ್ಲೆಲೂಯಾ. ಹಲ್ಲೆಲೂಯಾ. ಎಷ್ಟು ಸಾರಿ ನಾವು ಪ್ರೇಯರ್ ಮುಂಚಾನೆ ಎದ್ದೇಳೋದು, ಕೂತ್ಕೊಂಡು ಮಾಡಬೇಕು ಅಂತ ಬಯಸುವೆವು. ಆಮೇಲೆ ಸಮಸ್ಯೆಗಳು ನಮ್ಮ ಮುಂದೆ ಎಲ್ಲ ಹಾಗೆ ಲೈನ್ ಆಗಿ ಪಿಕ್ಚರ್ ತರ ಬರುತ್ತೆ. ಸೋದು ಹೋಗಿ ಮಲಗಿಬಿಡ್ತೇವೆ. ದೇವರೇ, ಪ್ರಾರ್ಥನೆ ಮಾಡಬೇಕೆಂದು ಬಯಸುತ್ತೇನೆ, ಪ್ರಾರ್ಥನೆ ಬರುತ್ತಾ ಇಲ್ಲ, ಸ್ವಲ್ಪ ಮಲಗಿಕೊಳ್ತೇನೆ ಅಂತ ತಿರುಗಿ ಮಲಗಬೇಕು. ಆಮೇಲೆ 8 ಗಂಟೆ ಆಗಿಬಿಡುತ್ತೆ, ಕೆಲಸಕ್ಕೆ ಓಡಬೇಕು. ಇಲ್ಲಿ ನೋಡಿದೀಗ ಅವನಿಗೆ ಶರೀರದಲ್ಲಿಯೂ ದುರ್ಬಲತಾ ಮೀನ್ಸ್ ಬಲಹೀನತೆ ಬಂದಿತ್ತು. ಆ ಶರೀರದಲ್ಲಿ ಬಲಹೀನನಾಗಿಬಿಟ್ಟನು. ಎಷ್ಟೋ ಸಾರಿ ನಾವು ಶರೀರ ಪ್ರಕಾರವಾಗಿ ಬಲಹೀನತೆಯನ್ನು ನಾವು ಬಂದ್ಬಿಡ್ತೇವೆ. ನಮ್ಮ ಜೀವನದಲ್ಲಿ ರೋಗಗಳು, ಕಷ್ಟಗಳು, ಆರೋಗ್ಯ ಕೊರತೆಗಳು ಬರುವಾಗ ದೇವರು ಅಲ್ಲಿಯೂ ಕೂಡ ಇಳಿದು ಬಂದು ನಮಗೆ ಬೇಕಾದ ಅಗತ್ಯತೆಗಳೆಲ್ಲವನ್ನು ಪೂರೈಸುವ ದೇವರಾಗಿದ್ದಾರೆ. ಆ ಹೊತ್ತು ಕೊಟ್ರಲ್ಲ, ಇವತ್ತು ಕೊಡ್ತಾರ ನೋಡಿದ್ರೆ, ಆವತ್ತು ಕೊಡುವರು, ಇವತ್ತು ಕೊಡುವರು, ನಾಳೆ ಕೊಡುವರು. ಅದಕ್ಕೆ ಅವರ ಹೆಸರು ಏನು? ನಿನ್ನೆ, ಇವತ್ತು, ನಾಳೆ ಮಾರ್ಪಡದ ಇರುವಾತನಾಗಿರುವ ಯೆಹೋವನು. ಹಲ್ಲೆಲೂಯಾ. ಸರ್ವಶಕ್ತನಾಗಿರುವ ದೇವನು. ಹಲ್ಲೆಲೂಯಾ. ನೀವು ನೋಡಿದರೆ ಅವನಿಗೆ ಊಟವನ್ನು ಕೊಡ್ತಾರೆ, ತಿಂದ್ಬಿಟ್ಟು ಮಲಗಿಬಿಟ್ರು. ತಿಂದ್ಬಿಟ್ಟು ಮಲಗಬೇಕು, ಅದಕ್ಕೋಸ್ಕರ ಕೊಟ್ಟಿದ್ದಾರೆ. ತಿರ್ಗಾ ಮಲಗಿಬಿಟ್ಟ. ಏನೇ ಮಲಗೋದಕ್ಕ ಕೊಟ್ಟೆ, ತಿರ್ಗಿ ಅವನು ಏನ್ ಮಾಡ್ತಾನೆ? ತಟ್ಟಿ ಎಬ್ಬಿಸ್ತಾನೆ. ಯೆಹೋವನ ದೂತನು 2ನೇ ಸಾರಿ ಬಂದು ಅವನನ್ನು ತಟ್ಟಿ ಅವನಿಗೆ, ಎದ್ದು ಊಟ ಮಾಡು, ನೀನು ನಿನ್ನ ಶಕ್ತಿ ಮೀರುವಷ್ಟು ಪ್ರಯಾಣ ಮಾಡಬೇಕಾಗಿದೆ ಅಂದನು. ನೀವು ನೋಡಿದರೆ ಅವನನ್ನು ನೋಡಿ ದೇವರು ಹೇಳ್ತಾರೆ, ನಿನ್ನ ಪ್ರಯಾಣ ಇನ್ನೂ ಮುಗ್ದಿಲ್ಲ. ಅಷ್ಟೇ, ನನ್ನ ಸೇವೆ ಮುಗಿದೋಯ್ತು, ನಾಳೆ ನನ್ನ ತಲೆ ಹೋಗಿರುತ್ತೆ ಅಂತ ಅನ್ಕೊಂಡ್ರು. ದೇವರು ಅವನನ್ನು ನೋಡಿ ಹೇಳ್ತಾರೆ, ಅಪ್ಪ, ನೆವರ್ ಗಿವ್ ಅಪ್, ಇನ್ನ ಪ್ರಯಾಣ ಇನ್ನೂ ಮುಗಿದಿಲ್ಲ. ಹೋಗಬೇಕಾದ್ರೂ ದೂರ, ಬಹು ದೂರ, ತುಂಬಾ ಇದೆ. ಹಲ್ಲೆಲೂಯಾ. ಇನ್ನು ನೋಡಬೇಕಾದ್ರೂ, ನಿಮ್ಮ ಜೀವನದಲ್ಲಿ ನೋಡಬೇಕಾದಿರುವ ಕಾರ್ಯಗಳು, ಆಶೀರ್ವಾದಗಳು ಎಷ್ಟೋ ಇವೆ. ಇವತ್ತೇ ನೀವು ಕೂತ್ಕೊಂಡು ಹೇಳ್ತೀರಿ, ಸಾಕು, ನನ್ನ ಜೀವನ ಸಾಕು ಸಾಕು, ಹಂಗೆ ಹಾಡಿದ್ದಿಲ್ಲ. ಆ ರೀತಿಯಲ್ಲಿ ಹಾಡೋದಕ್ಕೆ ಪ್ರಾರಂಭಿಸಿ ಬಿಟ್ರಿ. ದೇವರು ಹೇಳ್ತಾರೆ, 1 ಸಾರಿ ಇಲ್ಲ, 2 ಸಾರಿ. ಯಾಕಂದ್ರೆ ನಾವು 1 ಸಾರಿ ನಾವು ಸರಿಯಾಗಲ್ಲ, ನಮಗೆ ಕನ್ಫರ್ಮೇಶನ್ ಬೇಕು. ಆ ದೂತರು ತಿರುಗಿ ಬರಲಿ ಬರ್ತಾರೆ. ಬಂದು ಏನ್ ಮಾಡ್ತಾರೆ? ತಿರುಗನೇ ಸಾರಿ ಹೇಳ್ತಾರೆ, ಎದ್ದು ಊಟ ಮಾಡು, ನೀನು ನಿನ್ನ ಶಕ್ತಿ ಮೀರುವಷ್ಟು ಪ್ರಯಾಣ ಮಾಡಬೇಕಾಗಿದೆ ಅಂತನು. ಅವನು ಎದ್ದು ತಿಂದು ಕುಡಿದು ಅದರ ಬಲದಿಂದ 40 ದಿವಸ ಹಗಲಿರುಳು ಪ್ರಯಾಣ ಮಾಡಿ 40 ದಿವಸ ಏನು ಊಟ ಕೊಟ್ಟರು, ಯಾವ್ದು ರೀತಿಯ ರೊಟ್ಟಿ ನನಗೆ ಗೊತ್ತಿಲ್ಲ. ಇವತ್ತು ಒಳಗಡೆ ಆಲೂಗಡ್ಡೆ, ಚಿಕನ್, ಅದು ಇದೆಲ್ಲ ಹಾಕ್ತಾರಲ್ಲ, ಆ ರೀತಿಯಲ್ಲಿ ಏನೋ ಸ್ಪೆಷಲ್ ಊಟ ಅವನಿಗೆ ಸಿಕ್ಕಿರುತ್ತೆ. 40 ದಿವಸ ಪ್ರಯಾಣ ಮಾಡುವಷ್ಟು ಶಕ್ತಿ. ಹಲ್ಲೆಲೂಯಾ. ಪ್ರಯಾಣ ಮಾಡಿ ದೇವಗಿರಿಯಾದ ಹೋರೇಬಿಗೆ ಮುಟ್ಟಿ ಅಲ್ಲಿನ ಒಂದು ಗವಿಯಲ್ಲಿ ಇಳುಕೊಂಡನು. ದೇವಗಿರಿ ಹತ್ರ ಏನು? ದೇವರು ಇಳಿದು ಬಂದು ಮೋಶೆಗೆ ಕಟ್ಟಳೆಗಳನ್ನು ಕೊಟ್ಟ ಆ ಒಂದು ಸ್ಥಳ. ನೀವು ನೋಡಿದ್ರೆ ಪೊಲೀಸ್ ನೋಡಬಹುದು, 40 ವರ್ಷಗಳು ಮರುಭೂಮಿಯಲ್ಲಿ ಇಸ್ರಾಯೇಲ್ ಜನರು ತಿರುಗಾಡುವಾಗ
ದೇವರ ಅವರ ಅಗತ್ಯತೆಗಳನ್ನೆಲ್ಲ ಪೂರೈಸಿದರು, ಅವರನ್ನು ಶ್ರಮಿಸಿದರು. ಅವರ ಎರಡನೆಯ ಸಂತಾನವನ್ನು ಅವರು ವಾಗ್ದಾನ ಕೊಟ್ಟ ಹಾಲು ಜೇನು ಹರಿಯುವ ಕಾನಾನ್ ದೇಶದಲ್ಲಿ ಕರಕೊಂಡು ಹೋಗಿ ಸ್ಥಾಪಿಸಿದ ನಂಬಿಕೆಸ್ಥರಾಗಿರುವ ದೇವರು. ಇನ್ನೊಂದು ವಿಷಯವನ್ನು ನಾವು ನೋಡಿದರೆ, ಮೋಶೆ 40 ರಾತ್ರಿ 40 ಹಗಲು ದೇವರ ಪ್ರಸನ್ನತೆಯಲ್ಲಿ ಕಟ್ಟಳೆಗಳನ್ನು ಪಡ್ಕೊಳ್ಳೋದಕ್ಕೋಸ್ಕರ ಉಪವಾಸದಲ್ಲಿ ಕಾಯುತ್ತಾ ಇದ್ದನ್ನು ನಾವು ನೋಡುತ್ತೇವೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸು ಕರ್ತನು ಎಷ್ಟು ದಿವಸಗಳು ಉಪವಾಸದಲ್ಲಿ ಇದ್ದರು? 40 ದಿವಸ. ಇವತ್ತು ಲೆಂಟ್ ಡೇಸ್ ಎಲ್ಲ ನಡೀತಾ ಇದೆ. ಆಕ್ಚುಲಿ ಅದು ಇದರಲ್ಲಿ ಇರೋದನ್ನು ಹಿಂಬಾಲಿಸಿದ್ರೆ ತುಂಬಾ ಒಳ್ಳೆಯದು. ಅದಕ್ಕೊಂದು ಕಥೆ ಇದೆ, ನಾನು ಆಮೇಲೆ ಹೇಳ್ತೇನೆ. ನೀವು ಉಪವಾಸ ಮಾಡಿಕೊಳ್ಳೋದು, ಬೀಳ್ತಾ ಇರುವುದು ಎಕ್ಸಾಮ್ ಡೇಸ್ ಅಲ್ಲಿ. ಅಲ್ಲೆಲೂಯಾ. ನಿಮ್ಮ ಮಕ್ಕಳನ್ನು ಉಪವಾಸ ಮಾಡ್ರಿ ಎಂದು ಅವ್ರನ್ನ ಒತ್ತಾಯಪಡಿಸಿವಿ, ಮಾಡಿಸ್ಬಾರದು. ಸೊ ಈ ಒಂದು ಕಾಲ ಬೇರೆ ದಿವಸಗಳಲ್ಲಿ ಬಂದರೆ ಚೆನ್ನಾಗಿರುತ್ತೆ. ಕರೆಕ್ಟ್ ಎಕ್ಸಾಮ್ ಟೈಮಲ್ಲಿ ವರ್ಷ ಬೀಳುತ್ತೆ. ಆಮೇಲೆ 40 ದಿವಸ ಮಾತ್ರ ನಾವು ತುಂಬ ಒಳ್ಳೆಯವರಾಗಿ ಬದುಕಿಬಿಟ್ಟು ಗಡ್ಡ ಬೆಳೆಸ್ತೇವೆ, ಮಾಂಸ ತಿನ್ನಲ್ಲ, ಚೆನ್ನಾಗಿ ಎಕ್ಸಾಮ್ ಟೈಮ್ನಲ್ಲಿ ನಿಮ್ಮ ಮಕ್ಕಳಿಗೆ ಚೆನ್ನಾಗಿ ತಿನ್ನಿಸ್ರಿ, ಓಕೆ, ಅದು ತಿನ್ನಬಾರ್ದು ಇದು ಬಾರ್ದು ರೆಕ್ಸಿಷನ್ ಕೊಟ್ಬಿಟ್ಟು 40 ದಿವಸ ಆದಮೇಲೆ ಕುಪ್ಪಿಂದ ತಿನ್ನುವುದೆಲ್ಲ ಉಪವಾಸ ದಿವಸಗಳು ಮುಗಿದೋದ ಮೇಲೆ. ಇವತ್ತು ನೀವು ಪರಿಶುದ್ಧಪಡಿಸಿಕೊಂಡ್ರೆ 40 ದಿವಸ ಆದ ಮೇಲೆ ಮಿಕ್ಕ ಇರುವ 325 ದಿವಸಗಳು ನೀವು ಹೆಂಗೆ ಇರಬೇಕು? ಇವತ್ತು ಇದ್ದ ಹಾಗೇನೆ ಒಳ್ಳೆಯವರಾಗಿರಬೇಕು. 325 ಡೇಸ್, ನಾವು 365 ಡೇಸ್ ನೀವು ದೇವರ ಮಕ್ಕಳಾಗಿ ಒಳ್ಳೆಯ ಸ್ವಭಾವವುಳ್ಳವರಾಗಿ ಏನೆಲ್ಲ ಸರಿಪಡಿಸಿಕೊಂಡಿರೋ ಅದನ್ನು ಕಂಟಿನ್ಯೂ ಮಾಡುವುದೇ ನೀವು ಆ 20 ಡೇಸ್ ಅಲ್ಲಿ ತಗೊಳ್ಳುವ ಉಪವಾಸ ನಿಮಗೆ ಅದು ಉಪಯುಕ್ತವಾಗಿರುತ್ತೆ. ಹಲ್ಲೆಲೂಯಾ. ಇಲ್ಲಾದ್ರೆ 40 ಡೇಸ್ ಆದ ಮೇಲೆ ಹಳೆ ಮನುಷ್ಯ ನೋ ಯೂಸ್. ಓನ್ಲಿ 40 ಡೇಸ್ ವಿ ವಿಲ್ ಬಿ ಹೋಲಿ, ರೈಚಸ್, ದಿಸ್ ಅಂಡ್ ದಟ್. ದೆನ್ ಆಮೇಲೆ ಹಳೆಯ ಸ್ವಭಾವಗಳು ಅದೆಲ್ಲ ರೀ. 40 ದಿವಸ ನೀವು ತಗೊಂಡ್ರೆ ಉಪವಾಸ, ಆ ಫಲಿತಾಂಶ ನೀವು ಅದರಲ್ಲಿ 125 ದಿವಸಗಳು ಕಂಟಿನ್ಯೂ ಮಾಡಿದರೆ ಅದು ನಿಮಗೆ ಒಳ್ಳೆಯದಾಗಿರುತ್ತೆ. ಹಲ್ಲೆಲೂಯಾ. ಬನ್ನಿರಿ, ಇಲ್ಲಿ ನೋಡಿದ್ರೆ ಇವನು 40 ದಿವಸಗಳು ಹಗಲಿರಳು ಪ್ರಯಾಣ ಮಾಡಿ ದೇವಗಿರಿಯಾದ ಓರುಬಿಗೆ ಮುಟ್ಟಿ ಅಲ್ಲಿನ ಒಂದು ಗವಿಯಲ್ಲಿ ಇಳ್ಕೊಂಡನು. ಇಲ್ಲಿ ನೋಡಿದ್ರೆ ಇಲ್ಲಿ ಹಿಂದೆ ಬರ್ತಾನೆ, ಬೆರ್ಷೆಬಾ ಇದೆ ಹೊರೆ. ಅದೊಂದು 400 ಕಿಲೋಮೀಟರ್ ದೂರ. ಎಷ್ಟು ದೂರ? 400 ಕಿಲೋಮೀಟರ್ ದೂರ ಅವನು ಪ್ರಯಾಣ ಮಾಡಿ ಬರ್ತಾ ಇದ್ದಾನೆ. ಮೇ ಬಿ ತುಂಬಾ ಒಂದು ಲಾಂಗ್ ರೂಟಲ್ಲಿ ಬಂದಿರಬಹುದು. ಇವತ್ತು ಒಂದು ಗವಿಯಲ್ಲಿ ಅವನು ಇಳ್ಕೊಂಡನು. ಮೊದಲನೇ ಪಾಯಿಂಟ್ ಹಾಕೋಣ. ನೀವು ನೋಡಿದ್ರೆ ಮೊದಲನೇದಾಗಿ ನೀವು ಹೇಳ್ತಿರಲ್ಲ, ನನಗೆ ಸಾಕಾಯಿತು, ನನ್ನ ಪ್ರಾಣವನ್ನು ತೆಗೆದು ಬಿಡೋದು ಪರಿಸ್ಥಿತಿಗಳು ಬರುತ್ತೆ. ಬಟ್ ಆ ಒಂದು ಸಂದರ್ಭದಲ್ಲಿ ದೇವರು ನಮಗಾಗಿ ದೊಡ್ಡ ಯೋಜನೆಗಳನ್ನು ಸಿದ್ಧಪಡಿಸಿ ಇಟ್ಟಿರ್ತಾರೆ. ಹಲ್ಲೆಲೂಯಾ. ನೀನು ನಿನ್ನ ಶಕ್ತಿ ಮೀರುವಷ್ಟು ಪ್ರಯಾಣ ಮಾಡಬೇಕಾಗಿದೆ. ಆದರೂ ನಿನ್ನ ಶಕ್ತಿ ಮೀರುವಷ್ಟು ಅಂದರೆ ನೀವು ಶಕ್ತಿ ಮೀರುವಷ್ಟು ಒಂದು ಪರಿಸ್ಥಿತಿ ಬರುವಾಗ ದೇವರ ಶಕ್ತಿ ಸಂಪೂರ್ಣವಾಗಿ ನಮ್ಮಲ್ಲಿ ಸಹಾಯ ಮಾಡುವಂತದ್ದಾಗಿದೆ. ಹಲ್ಲೆಲೂಯಾ. ನಿಮಗಾಗಿ ದೇವರು ದೊಡ್ಡ ದೊಡ್ಡ ಯೋಜನೆಗಳನ್ನು, ಸಂಕಲ್ಪಗಳನ್ನು ಇಟ್ಟಿದ್ದಾರೆ. ಒಂದು ವೇಳೆ ನಿಮ್ಮ ಕಣ್ಣಿಂದ ಇವತ್ತು ನೀವು ನೋಡಿಲ್ಲ, ಆದರೂ ಖಂಡಿತವಾಗಿ ಅದು ನೆರವೇರುವುದು. ಹಲ್ಲೆಲೂಯಾ. ನೀವು ಮೂರನೇದಾಗಿ ಇರುವ ಪಾಯಿಂಟ್ ನೀವು ನೋಡಿದರೆ ದೇವರು ನಮ್ಮೊಂದಿಗೆ ಇರುತ್ತಾನೆ. ಹಲ್ಲೆಲೂಯಾ. ನಮಗೆ ಪ್ರಾಣ ರಕ್ಷಣೆಯನ್ನು ಮತ್ತು ಶಾಂತಿಯ ದಿನಗಳನ್ನು ನೀಡುತ್ತಾನೆ. ಇವತ್ತು ನೋಡೋಣ, ದೇವರು ಇಳಿದು ಬಂದು ಅವನ ಜೊತೆ ಮಾತನಾಡಿದನ್ನು. ಆಗ ಅವನಿಗೆ ಯೆಹೋವನಿಂದ ಎಲೀಯನೇ, ನೀನು ಇಲ್ಲೇನು ಮಾಡುತ್ತೀ ಎಂಬ ವಾಣಿಯು ಕೇಳಿಸಿತು. ಅವನು ಅದಕ್ಕೆ, ಸೇನಾಧೀಶ್ವರನಾದ ದೇವರೇ ಯೆಹೋವನೇ, ಇಸ್ರಾಯೇಲ್ಯರು ನಿನ್ನ ನಿಬಂಧನೆಯನ್ನು ಮೀರಿದ್ದಾರೆ, ಯಜ್ಞವೇದಿಗಳನ್ನು ಕೆಡವಿ ಹಾಕಿದ್ದಾರೆ, ಪ್ರವಾದಿಗಳನ್ನು ಕತ್ತಿಯಿಂದ ಸಂಹರಿಸಿದ್ದಾರೆ. ನಾನೊಬ್ಬನೇ ಉಳಿದು ನಿನ್ನ ಗೌರವವನ್ನು ಕಾಪಾಡುವುದರಲ್ಲಿ ಆಸಕ್ತನಾಗಿದ್ದೆನು, ಆದರೆ ಅವರು ನನ್ನ ಪ್ರಾಣವನ್ನು ತೆಗೆಯಬೇಕೆಂದಿದ್ದಾರೆ ಎಂದು ಉತ್ತರ ಕೊಟ್ಟನು. ಚಿಕ್ಕ ಮಗು ಮಮ್ಮಿ ಸ್ಕೂಲಲ್ಲಿ ಹೊಡಿತಾರೆ ಹೇಳ್ತಲ್ಲ, ಆ ರೀತಿಯಲ್ಲಿ ಇವನನ್ನು ದೇವರು ಪ್ರವಾದಿಯಾಗಿ ಅಲ್ಲಿ ಕಳುಹಿಸಿಕೊಟ್ಟು ಆ ಒಂದು ದೇಶವನ್ನೇ ಅಲ್ಲಾಡಿಸಿಬಿಟ್ಟು ಬಂದಿದ್ದಾರೆ.
ಇವತ್ತು ಎಲ್ಲಿ ಬಂದು ಡ್ಯಾಡಿ ಡ್ಯಾಡಿ ಇವರು ನನ್ನ ಜೀವವನ್ನು ನನ್ನ ಪ್ರಾಣವನ್ನು ತೆಗೆದು ಬಿಡ್ತಾರೆ, ನಾನು ಒಬ್ಬನೇ ಉಳ್ಕೊಂಡಿದ್ದೇನೆ ಎಂದು ಅವನು ಅಳ್ತಾ ಇದ್ದಾನೆ. ದೇವರವನಿಗೆ ಏನೋ ಮಾತು ತಿರುಗಿ ಅವನಿಗೆ ಉತ್ತರ ಕೊಟ್ಟರು. ಆಗ ತಿರುಗಿ ನೀನು ಹೊರಗೆ ಬಂದು ಬೆಟ್ಟದ ಮೇಲೆ ಯೆಹೋವನ ಮುಂದೆ ನಿಲ್ಲು ಎಂಬ ವಾಣಿಯಾಯಿತು. ಹಲ್ಲೆಲೂಯಾ. ಆಹಾ, ಯೆಹೋವನು ಅಲ್ಲಿ ಹಾದು ಹೋದನು. ಯೆಹೋವನು ಅಲ್ಲಿ ಹಾದು ಹೋದನು. ಆತನ ಮುಂದೆ ಪರ್ವತಗಳನ್ನು ಭೇದಿಸಿ ಬಂಡೆಗಳನ್ನು ಪುಡಿ ಪುಡಿ ಮಾಡುವಂತ ದೊಡ್ಡ ಬಿರುಗಾಳಿಯು ಬೀಸಿತು. ಗಾಳಿ ನಮ್ಮ ಕಂಟ್ರೋಲ್ ಅಲ್ಲಿ ಇಲ್ಲ, ಹಂಗೆ ತಾನೆ ನಿಯಂತ್ರಿಸೋದಕ್ಕಾಗತ್ತಾ? ಮುಂದೆ ಯೆಹೋವನು ಅದರಲ್ಲಿ ಇರಲಿಲ್ಲ. ತರುವಾಯ ಭೂಕಂಪ ಉಂಟಾಯಿತು. ಏನು ಉಂಟಾಯಿತು? ಭೂಕಂಪ. ಅದರಲ್ಲಿಯೂ ಆತನಿರಲಿಲ್ಲ. ಭೂಕಂಪವಾದ ನಂತರ ಸಿಡಿಲುಂಟಾಯಿತು. ಅದರಲ್ಲಿಯೂ ಯೆಹೋವನಿರಲಿಲ್ಲ. ಕಡೆಗೆ ಮಂದ ಮಾರುತ ಶಬ್ದ. ಅದನ್ನು ಕೇಳಿದ ಕೂಡಲೇ ಎಲೀಯನು ತನ್ನ ಕಂಬಳಿಯಿಂದ ಮೋರೆಯನ್ನು ಮುಚ್ಚಿಕೊಂಡು ಹೋಗಿ ಗವಿಯ ದ್ವಾರದಲ್ಲಿ ನಿಂತನು. ನೀವು ನೋಡಿದ್ರೆ ಭಯಂಕರವಾದ ಪರಿಸ್ಥಿತಿಗಳು, ನಿಮ್ಮನ್ನು ಸೋಲಿಸುವಂತ ಪರಿಸ್ಥಿತಿಗಳು ಎಲ್ಲ ಹಾದು ಹೋಯಿತು. ಹಲ್ಲೆಲೂಯಾ. ನಿಮ್ಮ ಜೀವನದಲ್ಲಿ ನಿಮ್ಮನ್ನು ಹಾಳು ಮಾಡುವಷ್ಟು ಪರಿಸ್ಥಿತಿಗಳು, ನಿಮ್ಮನ್ನು ಸೋಲಿಸುವಷ್ಟು ಪರಿಸ್ಥಿತಿಗಳು, ನಿಮ್ಮನ್ನು ಮೀರಿ ಇರುವ ಶಕ್ತಿಗಳು ಎಲ್ಲ ಹಾದು ಹೋಯಿತು. ಹಲ್ಲೆಲೂಯಾ. ಎಲ್ಲ ಹಾದು ಹೋಯಿತು. ಇವತ್ತು ಯಾವ ಪರಿಸ್ಥಿತಿ ಬಂದಿದೆ? ಶಾಂತವಾಗಿರುವ, ಸಮಾಧಾನಕರವಾಗಿರುವ ಒಂದು ಪರಿಸ್ಥಿತಿ ಬಂತು. ಅಲ್ಲಿ ದೇವರು ನಿಲ್ತಾ ಇದ್ದಾರೆ. ಹಲ್ಲೆಲೂಯಾ. ಅಲ್ಲಿ ನಮಗೋಸ್ಕರ, ನಮ್ಮ ಪಕ್ಷವಾಗಿ, ನಮ್ಮ ಪರವಾಗಿ ದೇವರು ನಿಲ್ತಾ ಇದ್ದಾರೆ. ದೇವರ ಮಾತು ಅವನಿಗೆ ಬಂತು. ನೀವು ಹೆದರ್ತಾ ಇರುವ ಪರಿಸ್ಥಿತಿಗಳು, ನಿಮ್ಮನ್ನು ನುಂಗಿ ಬಿಡಬೇಕೆಂದಿರುವ ಪರಿಸ್ಥಿತಿಗಳು ಎಲ್ಲ ಹಾದು ಹೋಗುವಂಗೆ ದೇವರು ಮಾಡಿ ಮುಗಿಸಿಬಿಟ್ಟರು. ಹಲ್ಲೆಲೂಯಾ. ಅವರಲ್ಲಿ ತೋರಿಸ್ತಾರೆ, ಎಲಿಯನೇ, ಇದೆಲ್ಲ ನಿನ್ನನ್ನು ಮುಟ್ಟೋದು ಕೂಡ ನಾನು ಅನುಮತಿ ಕೊಡುವುದಿಲ್ಲ, ನಾನು ನಿನ್ನ ಜೊತೆಯಲ್ಲಿ ಇದ್ದೇನೆ. ಹಲ್ಲೆಲೂಯಾ. ಇದೆಲ್ಲ ಇದೆಲ್ಲ ಹಾದು ಹೋಯಿತು, ಹೆದರಬೇಡ ಎಂದು ಅವನಿಗೆ ತೋರಿಸಿದರು. ಅದರಲ್ಲೆಲ್ಲ ದೇವರಿಲ್ಲ. ಇವತ್ತು ನೀವು ನೋಡಿದರೆ ಅವನು ಅಲ್ಲಿ ಒಂದು ಮಂತವಾದ ಯಾವ್ದು ರೀತಿಯ ಶಬ್ದ ಅದು? ಮಂದ ಮಾರುತ ಶಬ್ದ. ಆ ರೀತಿಯ ಶಬ್ದವನ್ನು ಅವನು ಕೇಳ್ತಾನೆ, ಹೊರಗಡೆ ಬಂದು ನಿಲ್ತಾನೆ. ದೇವರ ಮಾತು ಬಂದಿತು. ಆಗ ನೀನು ಇಲ್ಲೇನು ಮಾಡುತ್ತಿ ಎಂಬ ವಾಣಿಯು ಕೇಳಿಸಿತು. ಅದಕ್ಕೆ ಅವನು, ಸೇನಾಧೀಶ್ವರನಾದ ಯೆಹೋವನೇ, ಇಸ್ರಾಯೇಲರು ನಿನ್ನ ನಿಬಂಧನೆಗಳನ್ನು ಮೀರಿದ್ದಾರೆ, ಯಜ್ಞವೇದಿಗಳನ್ನು ಕೆಡವಿ ಹಾಕಿದ್ದಾರೆ, ಪ್ರವಾದಿಗಳನ್ನು ಕತ್ತಿಯಿಂದ ಸಂಹರಿಸಿದ್ದಾರೆ. ನಾನೊಬ್ಬನೇ ಉಳಿದು ನಿನ್ನ ಗೌರವವನ್ನು ಕಾಪಾಡುವುದರಲ್ಲಿ ಆಸಕ್ತನಾಗಿದ್ದೇನು, ಆದರೆ ಅವರು ನನ್ನ ಪ್ರಾಣವನ್ನು ತೆಗೆಯಬೇಕೆಂದಿದ್ದಾರೆ ಎಂದು ಉತ್ತರ ಕೊಟ್ಟನು. ಇಲ್ಲಿ ಇದನ್ನು ಮಾಡಿದ ಎಲಿಯನ ದೇವರ ಅವ್ರ ಗೌರವವನ್ನು ಕಾಪಾಡಿದನು ಅಂತ ಹೇಳ್ತಾನಲ್ಲ, ಒಂದೊಂದು ಹೆಜ್ಜೆಯಲ್ಲಿಯೂ ದೇವರ ಮಾತು ಮೇಲೆ ಅವನು ಎಲ್ಲವನ್ನು ಮಾಡಿದನು. ಹಲ್ಲೆಲೂಯಾ. ಅಲ್ಲಿ ಕೆಲವು ಸಾರಿ ನಾವು ಅನ್ಕೊಳ್ತೇವೆ ಇದೆಲ್ಲ ನಮ್ಮ ಶಕ್ತಿಯಿಂದ ಮಾಡಿದ್ದೇವೆ, ಶಕ್ತಿ ಮೀರಿ ಕಾರ್ಯಗಳು ಬರುವಾಗ ನಾವು ಹೆದರಿ ಬಿಡ್ತೇವೆ. ನಾವು ಶಕ್ತಿಯಿಂದ ಮಾಡಿದ್ದೇವೆ ಎಂದು ನಮಗೆ ಒಂದು ಗೌರವ ಬರುತ್ತೆ. ಬಟ್ ಶಕ್ತಿ ಮೀರಿದ ಕಾರ್ಯಗಳು ಬರುವಾಗ ಭಯ ಬರುತ್ತೆ, ವಿಶ್ವಾಸವನ್ನು ಕಳ್ಕೊಳ್ತೇವೆ, ನಂಬಿಕೆಯನ್ನು ಕಳ್ಕೊಳ್ತೇವೆ. ಇವನು ಎಲ್ಲವನ್ನು ಮಾಡಿದನು, ದೇವರೊಂದಿಗೆ ನಡೆದವನಿಗೆ ಈ ಒಂದು ಗತಿ ಆಯಿತು. ನಾನು ನಿಮಗೋಸ್ಕರ ನಿಂದೆನಲ್ಲ, ಇವತ್ತು ನನ್ನ ಪ್ರಾಣವನ್ನೇ, ಹೌದಾ, ಇದೆಲ್ಲ ನೀನು ಮಾಡಿದೀಯಾ? ಇಲ್ಲಪ್ಪ, ಇಲ್ಲಿ ಇರುವ ಬಿರುಗಾಳಿ, ಇರುವ ಭೂಕಂಪ, ಇಲ್ಲಿ ಬರುವ ಎಲ್ಲವನ್ನು ನಿಯಂತ್ರಿಸುವ ಸಾರ್ವಭೌಮನಾಗಿರುವ ದೇವರು ನಾನು. ಎಲ್ಲವನ್ನು ನಾನು ನೋಡಿಕೊಳ್ಳುವೇನು. ಎಲ್ಲ ನಿನ್ನ ಜೀವನದಲ್ಲಿ ಹಾದು ಹೋಯಿತು. ಇವತ್ತು ನೀನು ನನ್ನ ಮೇಲೆ ನಂಬಿಕೆ ಇಡಬೇಕು. ಹಲ್ಲೆಲೂಯಾ. ನಾನೇ ನಿನ್ನ ಭರವಸೆ, ನಾನೇ ನಿನ್ನ ನಂಬಿಕೆ, ನಾನೇ ನಿನ್ನ ನಿರೀಕ್ಷೆ. ನೀನು ಸೋದುವಾಗಿ ಜಾಲಿ ಗಿಡದ ಕೆಳಗಡೆ ಮಲಗಿಕೊಳ್ಳಬೇಡ ಅಂತ ದೇವರು ಹೇಳ್ತಾರೆ. ಎಷ್ಟು ಜನರು ಈ ಜಾಲಿ ಗಿಡದ ಕೆಳಗಡೆ ಮಲಗಿರ್ತೀರಿ? ಅಷ್ಟೇ ಎಲ್ಲ ಮುಗಿದೋಯ್ತು, ಇನ್ನು ಮುಂದಿನ ಜೀವಿತದಲ್ಲಿ ಒಳ್ಳೆಯದೇ ನಡೆಯಿಲ್ಲ, ಸಾಕಪ್ಪ ಜೀವನ ಹೆಂಗೆಯೋ, ನಾನು ಏನೋ ಒಂದು ಮುಂಚಾನೆ ಆಯ್ತು, ಒಂದು ಕೆಲಸಕ್ಕೆ ಹೋಗ್ತೇನೆ, ಒಂದು ಓದಕ್ಕೆ ಹೋಗ್ತೇನೆ, ಊಟ ತಿಂತೇನೆ, ಅದರಲ್ಲಿ ನನಗೆ ಸಮಾಧಾನವೇ ಇಲ್ಲ ಎಂದು ನೀವು ಮನಸ್ಸಲ್ಲಿ ಅಂದ್ಕೊಳ್ತೀರಿ. ದೇವರು ಹೇಳ್ತಾರೆ ನೆವರ್ ಗಿವ್ ಅಪ್. ಹಲ್ಲೆಲೂಯಾ. ನಾನೇ ನಿಮ್ಮ ನಿರೀಕ್ಷೆ, ನಿಮಗೋಸ್ಕರ ನಾನು ಎಲ್ಲವನ್ನೂ ಮಾಡಿ ಮುಗಿಸುವೆನು. ಹಲ್ಲೆಲೂಯಾ. ದೇವರು ನಮ್ಮ ಜೀವನದಲ್ಲಿ ತನ್ನ ಉದ್ದೇಶವನ್ನು ಪೂರೈಸುವನು. ಇಲ್ಲಿ ಎಲೆಯಲ್ಲಿ ಎಲ್ಲ ನಂಬಿಕೆಯನ್ನು, ನಿರೀಕ್ಷೆಯನ್ನು ಕಳಕೊಂಡವನಾಗಿದ್ದಾನೆ. ದೇವರು ಹೇಳ್ತಾರೆ, ಮುಗಿದೋ ಇಲ್ಲ ಮಗನೇ, ಇನ್ನೂ ನಿನಗೆ ಕೆಲಸ ಇದೆ, ಇನ್ನು ನಾನು ನಿನ್ನನ್ನು ಉಪಯೋಗಿಸುವೇನು, ಇನ್ನು ನಿನ್ನನ್ನು ಬಲವಾಗಿ ಉಪಯೋಗಿಸುವೇನು, ನಾನು ಕೊನೆ ತನಕ ನಿನ್ನನ್ನು ನಡೆಸುವೇನು, ಇನ್ನು ನೀನು ಅದ್ಭುತಗಳನ್ನು ನೋಡುವಿ, ನಾನು ಜೊತೆಯಲ್ಲಿ ಇರುವುದನ್ನು ನೋಡುವಿ
ದೇವರು ವಾಗ್ದಾನ ಕೊಟ್ಟರು. ಹಲ್ಲೆಲೂಯ. ಹಾ, ಆಗ ಯೆಹೋವನು ಹ್ಮ್. ಅವನಿಗೆ, ನೀನು ಬಂದ ದಾರಿಯಿಂದ ಹಿಂದಿರುಗಿ ದಮಸ್ಕದ ಅರಣ್ಯಕ್ಕೆ ಹೋಗು. ಹಲ್ಲೆಲೂಯ. ಇವತ್ತು ಇಷ್ಟು ದೂರ ಬಂದವರನ್ನು ತಿರುಗಾ ಹೋಗೋದು ಹೇಳ್ತಾರೆ. ಬಂದ ದಾರಿಯಲ್ಲಿ ತಿರುಗಾ ಹೋಗಬೇಕು. ಅದೇ ವಿಧಿಯದೆ. ಹಲ್ಲೆಲೂಯ. ಪ್ರವಾದಿಗಳನ್ನು ದೇವರು ಈ ರೀತಿ ಹೇಳಿಕೊಡ್ತಾರೆ. ನಮಗಲ್ಲ ಸರ್, ಅದು ಆಕ್ಚುಲಿ ಇಲ್ಲೇ ಏನಾದ್ರೂ ಒಂದು ಸೇವೆ ಇದ್ರೆ ಕುಡಿ ಅಂದ್ರೆ ವಾಸ್ತವ ಕೇಳ್ಬಿಡ್ತಾರೆ, ಅಣ್ಣ ಇಲ್ಲೇ ಒಂದು ಹತ್ತಿರ ಒಂದು ಕೆಲಸ ಕೊಡಿ ನಮಗೆ, ಇಲ್ಲೇ ನಾನು ಮಾಡಿ ಇಲ್ಲೇ ಇರ್ತೇನೆ ಅಂತ ಹೇಳ್ತಾರೆ. ಬಟ್ ದೇವರು ಹೇಳ್ತಾರೆ, ತಿರುಗಾ ನಾನು ತೋರಿಸುವ ಜಾಗಕ್ಕೆ ಹೋಗು, ತಿರುಗ ಹೋಗ್ಬೇಕು. ಡ್ಯಾಡಿ ಅಷ್ಟು ದೂರ ನನ್ನ ಹತ್ತಿರ ಹೇಳ್ತಾರೆ. ದೇವರು ಹೇಳಿದ್ರು, ತಿರುಗ ಹೋಗು. ಅದು ವಿಧಿಯದೆ. ಇಷ್ಟು ದೂರ ಓಡಿ ಬಂದಿಯಲ್ಲ ನನಗೆ ವಿರೋಧವಾಗಿ, ನಾನು ಇರುವುದನ್ನು ಮರೆತು ಬಿಟ್ಟೆ ಅಲ್ಲ, ಅವಿಧಿಯನಾಗಿ ಬಿಟ್ಟೆ ಅಲ್ಲ. ಒಂದೊಂದು ಮಾತಲ್ಲಿ ನಾನು ನಿನ್ನ ಅದ್ಭುತಕರವಾಗಿ ನಡೆಸಿದೆ, ಎತ್ಕೊಂಡು ಬಂದೆ. ನೀನು ಪ್ರಾರ್ಥನೆ ಮಾಡುವಾಗ ನಾನು ಬೆಂಕಿಯನ್ನು ಕಳುಹಿಸಿ ಎಲ್ಲರ ಮುಂದೇನು ನಿನ್ನನ್ನು ಘನಪಡಿಸಿದೆ. ನೀನು ಪ್ರಾರ್ಥನೆ ಮಾಡಿದೆ, ನೀನು ನನ್ನ ದೇವರು, ಇಸ್ರೇಲ್ಗೂ ದೇವರು ನೀವೇ, ನಾನು ನಿನ್ನ ಸೇವಕನು ತೋರಿಸಿ ಅಂತಾನೆ ಪ್ರಾರ್ಥನೆ ಮಾಡಿದೆ. ನೀನು ನನ್ನ ಸೇವಕನು ನಾನು ತೋರಿಸಿದಿರಲ್ಲ. ಆಮೇಲೆ ಇವಾಗ ಯಾಕೆ ಭಯ, ಇವಾಗ ಯಾಕೆ ಹೆದರಿಗೆ? ಹಿಸ್ಟ್ರಿಯನ್ನು ತಿರುಗಿ ನೋಡಿರಿ, ನಮ್ಮ ಜೀವನದಲ್ಲಿ ಒಬ್ಬ ದೊಡ್ಡ ದೇವರಿದ್ದಾರೆ. ಸರ್ವಶಕ್ತನು, ಸರ್ವಭೌಮನು, ಸರ್ವವನ್ನು ನಿಯಂತ್ರಿಸುವವನು, ಸರ್ವವನ್ನು ಸೃಷ್ಟಿ ಮಾಡಿದವನು, ನಿಯಂತ್ರಿಸುವವನು, ರಕ್ಷಿಸುವನು ನಮ್ಮ ದೇವರು. ಹಲ್ಲೆಲೂಯ. ಅವರ ಕಣ್ಣಿಗೆ ಮರೆಯಾಗಿರುವ ಕಾರ್ಯ ಏನಲ್ಲ. ನೋಡಿದರೆ ಏನೇನು ಹೇಳ್ತಾರೆ, ನಿನ್ನ ಸೇವೆ ಇನ್ನು ಮುಗಿದಿರಲಿಲ್ಲ, ನೀನು ಹೋಗಬೇಕಾದಿರುವ ಮಾಡಬೇಕಾದಿರುವ ಸೇವೆಗಳು ಎಷ್ಟೋ ಇವೆ ಅಂತ ಹೇಳಿ ಅವನನ್ನು ತಿರುಗಿ ಕಳಿಸ್ತಾರೆ. ಒಂದೊಂದಾಗಿ ಹೋದ್ರಿ ಏನ್ ಮಾಡ್ಬೇಕಂತ ಹೇಳಿದ್ರು. ಅಲ್ಲಿಂದ ಪಟ್ಟಣದೊಳಗೆ ಪ್ರವೇಶಿಸಿ ಅಜಯೇಲನನ್ನು ಅರಾಮ್ಯರ ಅರಸನನ್ನಾಗಿ ಅಭಿಷೇಕಿಸಿ. ಇಲ್ಲಿ ನೋಡಿದರೆ ಹತ್ತಿರ ಇರುವ ದೇಶದಲ್ಲಿ ಇರುವ ಒಂದು ಜಾಗ, ಅಲ್ಲಿ ಇರುವ ಒಂದು ದೇಶದಲ್ಲಿ ಇರುವ ಒಬ್ಬ ಸ್ಥಾನದಲ್ಲಿ ಅರಸನಾಗಿ ಒಬ್ಬನನ್ನು ಏನು ಮಾಡಬೇಕು? ಅಭಿಷೇಕಿಸಬೇಕು. ಯು ಹ್ಯಾವ್ ಟು ಅನಾಯಿಂಟ್ ಅ ಲೀಡರ್, ಮೀನ್ಸ್ ಕಿಂಗ್, ಫಸ್ಟ್ ಕಿಂಗ್. ಆಮೇಲೆ ನಿಮ್ಷಿಯ ಮಗನಾದ ಯೇಹುವನು ಇಸ್ರೇಲ್ಯರ ಅರಸನನ್ನಾಗಿಯೂ, ನಿಮ್ಷಿಯ ಮಗನಾದ ಯೇಹುವನನ್ನು ಇಸ್ರೇಲ್ ಅರಸನಾಗಿ ನೇಮಿಸಬೇಕು ನೀನು. ಅಬೇಲ್ ಮಹೋಲದವನು ಶಾಫಾಟನ ಮಗನೂ ಆದ ಎಲಿಷನನ್ನು ನಿನಗೆ ಬದಲಾಗಿ ಪ್ರವಾದಿಯನ್ನಾಗಿಯೂ ಅಭಿಷೇಕಿಸು. ಆಮೇಲೆ ರಿಲಿಜಿಯಸ್ ಲೀಡರ್. ಹಲ್ಲೆಲೂಯ. ಇಲ್ಲಿ ಎಲಿಯನಿಗೆ ಶಿಷ್ಯನಾಗಿ ಯಾರನ್ನು ನೇಮಿಸಬೇಕು? ಎಲಿಷನನ್ನು ನೀನು ಹೋಗಿ ಅವನನ್ನು ನೇಮಿಸು ಎಂದು ದೇವರು 3 ಕೆಲಸಗಳನ್ನು ಕೊಟ್ಟು ಅವನನ್ನು ಕಳುಹಿಸ್ತಾರೆ. ಹಲ್ಲೆಲೂಯ. ಆಮೇಲೆ ಹಜಾಯೇಲನ ಕತ್ತಿಗೆ ತಪ್ಪಿಸಿಕೊಂಡವರನ್ನು ಯೇಹುವು ಕೊಲ್ಲುವನು, ಇವನ ಕತ್ತಿಗೆ ತಪ್ಪಿಸಿಕೊಂಡವರನ್ನು ಎಲೀಷನು ಕೊಲ್ಲುವನು. ಆದರೆ ಬಾಲನ ವಿಗ್ರಹಕ್ಕೆ ಅಡ್ಡ ಬೀಳದೆ, ಇದರಲ್ಲಿ ಅಜೇಲನ ಕತ್ತಿಗೆ ತಪ್ಪಿಸಿಕೊಂಡವರನ್ನು ಯೇಹು ಕೊಲ್ಲುವನು. ನೀವು ನೋಡಿದರೆ ದೇವರು ಹೇಳಿದರು, ಆಹಾಬನೇ, ನೀನು ವಿಗ್ರಹಾರಾಧನೆ ಮಾಡಿದೆ, ವಿಗ್ರಹ ಆಗಲಿ ತಂದವನು ನೀ, ಜನರನ್ನು ದೇವರ ಕಡೆಯಿಂದ ವಿಗ್ರಹಗಳ ಕಡೆ ತಿರುಗಿಸುವ ನೀನು ಈ ರೀತಿಯಲ್ಲಿ ಹೋಗ್ತಾ ಇದ್ರೆ ನಿನ್ನನ್ನು ವೈರಿಗಳ ಕೈಯಲ್ಲಿ ಒಪ್ಪಿಸಿಕೊಡುವೆನು, ನೀನು ಸತ್ತು ಬೀಳುವಿ, ನಿನ್ನ ಶವವನ್ನು, ನಿನ್ನ ರಕ್ತವನ್ನು ನಾಯಿಗಳು ನೆಕ್ಕುವುದೆಂದು ದೇವರು ಹೇಳಿದರು. ನೀವು ನೋಡಿದರೆ ಆಹಾಬನು ಯುದ್ಧದಲ್ಲಿ ಸತ್ತು ಹೋದನು. ಯೆಜೆಬೇಲಳು ಅವಳು ಮೇಲೆಂದೆ ಯೆಹೂವನ ಮುಖಾಂತರ ಅವನು ತಳ್ಳಿಬಿಟ್ಟು ಅವಳು ಕೆಳಗಡೆ ಬಿತ್ತು. ಅವಳ ರೂಪವೇ ಇಲ್ಲ, ಆ ರೀತಿಯಲ್ಲಿ ಸತ್ತು ಹೋದರು. ಅವರ ಶವಗಳನ್ನು ನೀವು ಅಲ್ಲಿ ಅವಳು ಬಿದ್ದಿರುವಾಗ ಅಲ್ಲಿ ರಕ್ತವನ್ನು ನಾಯಿಗಳು ಬಂದು ನೆಕ್ಕಿತ್ತು. ಸತ್ಯವೇದ ಹೇಳ್ತದೆ, ಎಲಿಯನ ಮುಖಾಂತರ ದೇವರು ಹೇಳಿದ ಮಾತು ನೆರವೇರಿತು, ಒಂದು ಕೂಡ ತಪ್ಪಿರಲಿಲ್ಲ. ಹೇಳ್ತಾರೆ, ನಿನ್ನ ಸೇವೆ, ನಿನ್ನ ಮುಖಾಂತರ ನಾನು ಆಡಿದ ಮಾತುಗಳು ಎಲ್ಲವನ್ನು ನಾನು ಪೂರೈಸುವೆನು, ನೆರವೇರಿಸುವೆನು, ಒಂದು ಮಾತು ಕೂಡ ತಪ್ಪಲ್ಲ. ಈ ರೀತಿಯಲ್ಲಿ ದೇವರು ಹೇಳ್ತಾರೆ, ಏನೋ ನೀನು ಮಾತಾಡಿಬಿಟ್ಟು ಬಂದಲ್ಲ, ನೀನು ಹೇಳಿರುವುದು ನನ್ನ ಮಾತು, ಹಲ್ಲೆಲೂಯಾ, ಅದನ್ನು ನಾನು ಪೂರೈಸುವೆನು. ಅದೆಲ್ಲ ನೆರವೇರಿತು. ಅವನ ಮುಖಾಂತರ ದೇವರು ಮಾಡಿದ ಆ ಎಲ್ಲ ಮಾತುಗಳನ್ನು, ಆ ಪ್ರವಾದನೆಗಳನ್ನು ದೇವರು ಪೂರೈಸಿದರು. ಆಮೇಲೆ 18ನೇ ವಾಕ್ಯ ಹೇಳ್ತದೆ, ಆದರೆ ಬಾಳನ ವಿಗ್ರಹಕ್ಕೆ ಅಡ್ಡ ಬೀಳದೆಯೂ ಅದನ್ನು ಮುದ್ದಿಡದೆಯೂ ಇರುವ 7,000 ಮಂದಿ ಇಸ್ರೇಲ್ಯರನ್ನು ಉಳಿಸುವೆನು ಎಂದು ಹೇಳಿದರು. ಇಷ್ಟು ಸೇವೆ ಮಾಡ್ತೇನಲ್ಲ, ಇಷ್ಟು ಜನರಿಗೆ ನಾನು ದೇವರ ಬಗ್ಗೆ ಹೇಳಿದನಲ್ಲ,
ಎಷ್ಟು ಜನ ರಕ್ಷಣೆ ಹೊಂದುತ್ತಾರೆ? ನಾನು ಒಬ್ಬನೇ. ಅವ್ರು ಹೇಳ್ತಾರೆ, ನಾನು ಒಬ್ಬನೇ ನಿಮಗೋಸ್ಕರ ನಿಲ್ತಾ ಇದ್ದಾರೆ. ಹಂಗೆ ಅಲ್ಲ. ಹಲ್ಲೆಲೂಯಾ. ನಿಮ್ ತರ 7,000 ಜನರನ್ನು ಬಾಗಳನ್ನು ಮುತ್ತಿಡದೆ ಆ ಮುಂದೆ ಸಾಷ್ಟಾಂಗ ನಮಸ್ಕಾರ ಮಾಡದೆ ಇರುವ 7,000 ಜನರನ್ನು ನಾನು ಉಳಿಸುವೆನು ಎಂದು ದೇವರು ವಾಗ್ದಾನ ಕೊಡ್ತಾರೆ. ನಿನ್ ಜೊತೆಯಲ್ಲಿ ನಿಲ್ಲುವರು. ಹಲ್ಲೆಲೂಯಾ. ನೀವು ಹೇಳ್ತಾರಲ್ಲ, ನಾನು ಎಲ್ಲೋ ಹೋಗ್ತೇನೆ, ಆರಾಧನೆ ಮಾಡ್ತೇನೆ, ಅಲ್ಲಿ ನಾನು ಹುಡುಕಿ ಹೋಗೋ ದೇವರು ನಿಜವಾದ ದೇವರ? ಈ ತರ ಸತ್ಯ ದೇವರನ್ನು ಹುಡುಕೋರು ಇದ್ದಾರಾ? ಕಟ್ಟಲೆಯನ್ನು ಹಿಂಬಾಲಿಸಿ ಬದುಕೋರು ಇದ್ದಾರಾ? ದೇವರ ಚಿತ್ರವನ್ನು ಮಾಡುವವರು ಇದ್ದಾರಾ? ಪರಿಶುದ್ಧ ಜೀವನವನ್ನು ಜೀವಿಸುವವರು ಇದ್ದಾರಾ? ಅದಕ್ಕೋಸ್ಕರ ಪ್ರಯತ್ನ ಮಾಡುವವರು ಇದ್ದಾರಾ ಎಂದು ನೀವು ಹುಡುಕ್ತಾ ಇದ್ದೀರಲ್ಲ. ದೇವರು ಹೇಳುತ್ತಾರೆ, ನೀವು ಒಪ್ಪಂದಿಗರಾಗಿ ಮಾಡ್ತಾ ಇಲ್ಲ. ನಿಂತರ ಎಷ್ಟೋ ಜನರನ್ನು ಈ ಮೈಸೂರಲ್ಲಿ ದೇವರು ಆರಿಸಿಕೊಂಡಿಟ್ಟಿದ್ದಾರೆ. ಹಲ್ಲೆಲೂಯಾ. ಅವರೆಲ್ಲ ಒಟ್ಟಿಗೆ ಕೂಡಿ ಬರುತ್ತಾರೆ. ಎಲ್ಲಿ ಸತ್ಯ ಸಾರಲ್ಪಡುತ್ತೋ, ಎಲ್ಲಿ ವಿತೌಟ್ ಕಾಂಪ್ರಮೈಸ್ ಸತ್ಯ ಸಾರಲ್ಪಡುತ್ತೋ, ಸತ್ಯವನ್ನು ಇಷ್ಟಪಡುವವರು ಅಲ್ಲಿ ಹುಡುಕಿ ಬರುತ್ತಾರೆ. ಹಲ್ಲೆಲೂಯಾ. ಅವರಲ್ಲಿ ನಿಲ್ತಾರೆ. ಸತ್ಯ ಇಷ್ಟಪಡದವರು ಪವಿತ್ರ ಜೀವನ ಜೀವಿಸೋದಕ್ಕಾಗಲ್ಲ, ನಾನು ನನ್ನ ಇಷ್ಟ ಪ್ರಕಾರ ಬದುಕುವೇನು ಅಂತ ಹೇಳುವರು ಅಲ್ಲಿ ನಿಲ್ಲಲ್ಲ. ಬಟ್ ನಾನು ಪರಿಶುದ್ಧರಾಗಿ ಬದುಕಬೇಕು, ದೇವರ ಕಟ್ಟಲೆ ಹಿಂಬಾಲಿಸಿ ನಡೆಯಬೇಕು, ಒಂದು ನಿಜವಾದ ಒಂದು ಆತ್ಮಿಕ ಜೀವನವನ್ನು ನಾನು ಜೀವಿಸಬೇಕು ಎಂದು ಬಯಸುವರು ಅಲ್ಲಿ ನೆಲೆಗೊಂಡಿರುತ್ತಾರೆ. ಆ ರೀತಿಯಲ್ಲಿ ಒಂದು ಕೂಟ, ಉಳಿದಿರುವ ಕೂಟ ಮೈಸೂರಲ್ಲಿ ದೇವರು ಆರಿಸಿಕೊಂಡಿಟ್ಟಿದ್ದಾರೆ, ಉಳಿಸಿ ಇಟ್ಟಿದ್ದಾರೆ. ಹಲ್ಲೆಲೂಯಾ. ಈ ಸಭೆಯಲ್ಲಿ ಮಾತ್ರ ಅಲ್ಲ, ಎಷ್ಟೋ ಸಭೆಗಳಲ್ಲಿ ಆತರ ಜನರು ನಿಜವಾಗಿ ದೇವರನ್ನು ಆತ್ಮದಿಂದಲೂ ಸತ್ಯದಿಂದಲೂ ಹುಡುಕುವವರು, ಕಟ್ಟಲೆಯನ್ನು ಹಿಂಬಾಲಿಸಿ ನಡೆಯುವರು ಇದ್ದೇ ಇರುತ್ತಾರೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಆದ್ರಿಂದ ನಾನು ಮಾತ್ರ ಹಿಂಗೆ ಬದುಕಬೇಕಾ? ನೀವು ಆತ್ಮೀಯ ಜೀವನ ಬಂದ್ಬಿಟ್ರೆ ಯು ಹ್ಯಾವ್ ಟು ಚೇಂಜ್ ಯುವರ್. ನಿಮ್ಮ ದಾರಿಗಳನ್ನು ನೀವು ಬದಲಾಯಿಸಬೇಕು. ಅದ್ ಮುಂಚೆ ನೀವು ಹಾಗೆಲ್ಲ, ನೀವು ಮುಂಚಾನೆ 7-8 ಗಂಟೆಗೆ ಎದ್ದೇಳುವಿರಿ, ಆಮೇಲೆ ನಿಮ್ಮ ಇಷ್ಟ ಪ್ರಕಾರ ನಿಮ್ಮ ಕೆಲಸಕ್ಕೋ ಇಲ್ಲ ಓದೋ ಜಾಗಕ್ಕೆ ಹೋಗುವಿರಿ. ಯಾರು ನಿಮ್ಮನ್ನು ಕೇಳುವಾರಿಲ್ಲ. ನೀವು ಮೊಬೈಲ್ ಯೂಸ್ ಮಾಡೋ ರೀತಿಯಾಗಿ ಸಿನಿಮಾಕ್ಕೆ ಹೋಗ್ತೀರಿ, ಆಟ ಆಡ್ಕೋತೀರಿ, ನಿಮ್ಮ ಡ್ರೆಸ್ಸಿಂಗ್ ಯಾರು ಕೇಳಲ್ಲ, ಇಷ್ಟ ಪ್ರಕಾರ. ಬಟ್ ಒಂದು ಸಭೆಯಲ್ಲಿ ಬರುವಾಗ ಆ ಡಿಸಿಪ್ಲಿನ್ ಅಲ್ಲಿ ನೀವು ಬರ್ತೀರಿ. ಮುಂಚಾನೆ ಎದ್ದೇಳಬೇಕು, ಪ್ರಾರ್ಥಿಸಬೇಕು, ದೇವರಿಗೆ ಸಮಯ ಕೊಡಬೇಕು, ಸತ್ಯ ವಾಕ್ಯಕ್ಕೆ ಸಮಯ ಕೊಡಬೇಕು. ಈ ರೀತಿಯಲ್ಲಿ ಒಳ್ಳೆ ಮಾಡಸ್ಟಿಯಾಗಿ ನೀವು ಡ್ರೆಸ್ ಮಾಡಿಕೊಳ್ಳಬೇಕು. ಅದು ತುಂಬಾ ಪ್ರಾಮುಖ್ಯವಾದದ್ದು. ಈ ಕಾಲದಲ್ಲಿ ಸಭೆಯಲ್ಲಿ ಹೋಗಿ ಹೆಂಗಸರು ಡ್ರೆಸ್ ಮಾಡೋದ್ರಲ್ಲಿ ಕೂಡ ಯು ಹ್ಯಾವ್ ಟು ಬಿ ಮಾಡಸ್ಟ್ ಆಗಿ ಡ್ರೆಸ್ ಮಾಡಬೇಕು. ಎಕ್ಸಿಬಿಷನಿಸಮ್ ಇದೆ, ಅದೆಲ್ಲ ಆ ತರ ಮಾಡಿಕೊಂಡು ಬಂದ್ರೆ ಅಲ್ಲಿ ಪಕ್ಕದಲ್ಲಿ ಕೂತಿರುವ ಯವನಸನ ಏನ್ ನೋಡಿಕೊಂಡು ಕೂತಿರ್ತಾನೆ, ಅವನು ಬಿದ್ದು ನೀವು ಕಾರಣವಾಗ್ತೀರಿ. ದಯಮಾಡಿ ನಿಮ್ಮ ಡ್ರೆಸ್ ಶುಡ್ ಬಿ ಏನೇನು ನಾವು ಚೆನ್ನಾಗಿ ಕಾಸ್ಟ್ಲಿ ಆಗಿ ಕೂಡ ಹಾಕಿಕೊಳ್ಳಿ, ತಪ್ಪಿಲ್ಲ. ಬಟ್ ಯು ಹ್ಯಾವ್ ಟು ಶೋ ದ ಹೋಲಿನೆಸ್. ನಿಮ್ಮ ಡ್ರೆಸ್ಸಿಂಗ್ ಕೂಡ ಇನ್ನೊಬ್ಬರು ಬಿದ್ದು ಹೋಗುವುದು, ಎಡವಿ ಬೀಳುವುದಕ್ಕೆ ಕಾರಣವಾಗಿರಬಾರದು. ಹಲ್ಲೆಲೂಯಾ. ಮೇಕಪ್ ಮಾಡಿಕೊಳ್ಳಿರಿ. ನಾನು ಹೇಳ್ತೇನೆ, ಮೇಕಪ್ ಮಾಡೋದು ತಪ್ಪಿಲ್ಲ. ತುಂಬಾ ಮೇಕಪ್ ಮಾಡಿಕೊಂಡ್ರೆ ನೀವು ಮಳೆ ಬಂದ್ರೆ ತುಂಬಾ ಕಷ್ಟ ಆಗ್ತದೆ. ಇರುವಾಗ ನಾನು ಹೇಳ್ತೇನೆ, ನೀವು ಒಂದು ಡಿಸಿಪ್ಲಿನ್ ಅಲ್ಲಿ ಬರ್ತೀರಿ. ಆ ಡಿಸಿಪ್ಲಿನ್ ನಿಮ್ಮ ಹಳೆಯ ಜೀವನಕ್ಕೆ ಅದಕ್ಕೊಂದು ಹೋರಾಟ ಇರುತ್ತೆ. ನಿಮ್ಮ ಜೀವನ ಬದಲಾಗುತ್ತದೆ. ಇದು ನೋಡಬೇಕು, ಇದು ನೋಡಬಾರದು, ಹಿಂಗೆ ಮಾತನಾಡಬೇಕು, ಹಿಂಗೆ ಮಾತನಾಡಬಾರದು. ಪ್ರೀತಿಯಲ್ಲಿ ನೀವು ಪ್ರೀತಿಯನ್ನು ಈ ರೀತಿಯಲ್ಲಿ ತೋರಿಸಬೇಕು. ನೀವು ಒಂದು ವೇಳೆ ಸಿನಿಮಾ ಅಲ್ಲಿ ನೋಡಿ ಪ್ರೀತಿಯನ್ನು ತೋರಿಸ್ಬಿಟ್ಟು ಅದನ್ನು ಕಳೆದುಕೊಂಡು ಬರುತ್ತೀರಿ. ಬಟ್ ನೀವು ಸತ್ಯವೇದಲ್ಲಿ ನೋಡುವಾಗ ಅದು ಪ್ರೀತಿ ತ್ಯಾಗದ ಪ್ರೀತಿಯಾಗಿರುತ್ತೆ. ಅಗಾಪೆ ಎಂದು ಹೇಳುತ್ತೇವೆ. ವೈರಿಗಳನ್ನು ಪ್ರೀತಿಸುವ ಪ್ರೀತಿಯನ್ನು ಯೇಸು ಕ್ರಿಸ್ತನು ನಮಗೆ ಹೇಳಿಕೊಟ್ಟಿದ್ದಾರೆ. ಇದೆಲ್ಲ ನಮ್ಮ ದಾರಿಗಳು ಬದಲಾಗುತ್ತದೆ. ನಾವು ಒಂದು ಡಿಸಿಪ್ಲಿನ್ ಒಳಗಡೆ ಬರ್ತೇವೆ. ನಾವು ಹೆಂಗೆ ದಿನ ದೇವರಿಗೆ ಸಮಯ ಕೊಡಬೇಕು, ನಮ್ಮ ಜೀವನ ದೇವರಿಗೆ ಮೆಚ್ಚುಗೆಯಾಗಿರಬೇಕು, ಕಟ್ಟಲೆಯನ್ನು ಹಿಂಬಾಲಿಸಬೇಕು. ಇದೆಲ್ಲ ನೀವು ಮಾಡಿದರೆ ನೀವು ದೇವರ ಮಕ್ಕಳು. ಸತ್ಯವನ್ನು ಅನುಸರಿಸಿ ನಡೆಯುವವನೇ, ದೇವರ ಕೇಳುವವರಲ್ಲ, ಅದನ್ನು ಹಿಂಬಾಲಿಸುವವರೇ ನನ್ನ ಮಕ್ಕಳು. ಇವತ್ತು ಕೂಡ ಸಭೆಯಲ್ಲಿ ಮಾತನಾಡುವಾಗ ಹೇಳ್ತಾರೆ, ನಾನು ನಿಮಗೋಸ್ಕರ ಎಲ್ಲ ಮಾಡ್ತೇನೆ, ನೀವು ನನ್ನ ಕಟ್ಟಲೆಗಳನ್ನು ಹಿಂಬಾಲಿಸಿ ನಡೆಯಿರಿ. ನಾನು ಎಲ್ಲವನ್ನು ಕೊಡ್ತೇನೆ, ನೀವು ಕೇಳೋದೆಲ್ಲ ಕೊಡ್ತೇನೆ. ಬಟ್ ಕೊಟ್ಟ ಮೇಲೆ ನೀವು ದಾರಿ ತಪ್ಪಿ ನಡೀಬಾರದು. ನೀವು ಕೊಟ್ಟ ಮೇಲೆ ನೀವು ನಿಮ್ಮ ಇಷ್ಟ ಪ್ರಕಾರ ಬದುಕಬಾರದು. ನನ್ನ ಇಷ್ಟ ಪ್ರಕಾರ, ದೇವರ ಇಷ್ಟ ಪ್ರಕಾರ, ವಾಕ್ಯ ಹೇಳುವ ರೀತಿಯಲ್ಲಿ, ದೇವರ ನಡೆಸುವಿಕೆಯಲ್ಲಿ ನೀವು ಮಾಡಿದರೆ ಆ ಆಶೀರ್ವಾದ ನಿಮ್ಮಲ್ಲಿ ನೆಲೆಗೊಂಡಿರುವುದು. ಹಲ್ಲೆಲೂಯಾ. ಚೆನ್ನೈಯಲ್ಲಿ ಇಬ್ಬರು ಜೋಡಿ, ಒಳ್ಳೆಯ ಜೋಡಿ ಮದುವೆ ಮಾಡಿಕೊಂಡರು. ವರ್ಷಗಳಾದ ಮೇಲೆ ತುಂಬಾ ಸಮಸ್ಯೆಗಳು, ಹೊಡೆದಾಟ, ಜಗಳ, ಇಬ್ಬರು ಬಿಟ್ಟು ಹೋಗುವಷ್ಟು ಸಮಸ್ಯೆಗಳು ಬಂತು. ಒಂದು ದಿವಸ ಕುಳ್ಳಿರಿಸಿ ಮಾತನಾಡುವಾಗ ಒಂದೇ ಒಂದು ಮಾತಲ್ಲಿ ನನಗೆ
ರಿಸಲ್ಟ್ ಸಿಕ್ಕಿತು. ನೀವಿಬ್ಬರು ಪ್ರಾರ್ಥನೆ ಮಾಡ್ತೀರಾ? ಒಂದು ಕಾಲದಲ್ಲಿ ಮಾಡಿದ್ದೇವೆ, ಹಿಸ್ಟ್ರಿ ಆಯಿತು ನಮ್ಮ ಪ್ರಾರ್ಥನೆ, ಇವತ್ತು ಮಾಡ್ತಾ ಇಲ್ಲ ಅಂತ ಹೇಳಿದ್ರು. ನಾನು ಹೇಳಿದೆ, ಬೇಸಿಕಲ್ಲಿ ಯಾವಾಗ ನಾವು ತಪ್ಪು ಮಾಡ್ತೇವೋ ಆ ಅಡಿಪಾಯ ಕಲ್ಲುಗಳಿಂದ ಕಟ್ಟಲ್ಪಡುವ ಅಡಿಪಾಯ, ಮೇಲೆ ನಾವು ಇಟ್ಟಿಗೆ ಹಾಕಿ ಕಟ್ಟುತ್ತೇವೆ ಮನೆಯನ್ನು, ಬಟ್ ಕೆಳಗಡೆ ಮಾತ್ರ ಏನು ಹಾಕ್ತೇವೆ? ಕಲ್ಲುಗಳು ಬಂಡೆ ಹಾಕ್ತೇವೆ. ಅದ ಮೇಲೆ ಮನೆ ಕಟ್ಟಲ್ಪಡುವಾಗ ಅದು ಸ್ಥಿರವಾಗಿರುತ್ತೆ. ಆ ರೀತಿಯಲ್ಲಿ ಪ್ರಾರ್ಥನೆ ಜೀವನ, ಸತ್ಯವೇದಿಗೆ ಸಮಯ ಕೊಡುವುದೆಲ್ಲ ಬಿಟ್ಬಿಟ್ರು. ಕೆಲಸ ಸಂಪಾದನೆ, ಹಣ ಆಮೇಲೆ ಹಣ ಬರಬೇಕು, ತುಂಬಾ ಕಷ್ಟ ಆಯಿತು. ಎಲ್ಲ ಮನೆಯಲ್ಲಿ ಸಮಾಧಾನವೇ ಇಲ್ಲ. ಆಮೇಲೆ ಒಂದೇ ಒಂದು ಮಾತು ದೇವರು ಹೇಳಿದರು, ನೀವು ತಿರುಗಾ ನಿಮ್ಮ ಯಜ್ಞವೇದಿಯನ್ನು, ಹಾಳಾಗಿ ಹೋಗಿರುವ ಯಜ್ಞವೇದಿಯನ್ನು ಕಟ್ಟಿ ಬಲಿಗಳನ್ನು ಸಲ್ಲಿಸಿರಿ. ಆವಾಗ ಎಲ್ಲ ಬದಲಾಯಿತು. ಇವತ್ತು ಖುಷಿಯಾಗಿ ಬದುಕ್ತಾ ಇದ್ದಾರೆ. ನಾನು ಹೇಳ್ತೇನೆ, ನಾವು ಯಾರು ನಮಗೆ ದೇವರಾಗಿದ್ದಾರೆ, ಅವ್ರು ನಮ್ಗೆ ಏನು ಮಾಡಿದರು, ಅವ್ರು ಏನು ಮಾಡೋದಕ್ಕೆ ಶಕ್ತನು, ಇದೆಲ್ಲ ತಿಳ್ಕೊಂಡ ಮೇಲೆ ನಾವು ಅವರ ಕಟ್ಟಲೆಯನ್ನು ಹಿಂಬಾಲಿಸಿ ನಡೆಯವರಾಗಿರಬೇಕು. ಅದಕ್ಕಿಂತ ಹೆಚ್ಚಾಗಿ ನಮಗಾಗಿ ಪ್ರಾಣ ಕೊಟ್ಟಿರುವ ಒಬ್ಬ ದೇವರವರು. ದೇವರನ್ನು ಹೇಳಿ ಎಲ್ಲ ಹೋಗಿ ನಿಲ್ಲಬೇಡ, ಸತ್ತನನ್ನು ಹೇಳಿ ಹೋಗಿ ನಿಲ್ಲಕ್ಕೆ ಅವಶ್ಯಕತೆ ಇಲ್ಲ. ಪ್ರೀತಿ, ಅವರ ಸರ್ವಶಕ್ತಿಯಿಂದ ಹೇಳಿದ್ರೆ ಮೊದಲಿದಾಗಿರುವುದು ಪ್ರೀತಿ. ಅವರ ಹಾಗೆ ಯಾರು ಪ್ರೀತಿಸಲು ಆಗಲ್ಲ. ಅನಿಬಿಸಿದವರು ಹೇಳಿರಿ ಒಂದು ಅಲ್ಲೇಲಿಯ. ಎಷ್ಟು ಪಾಪಗಳು ನಾವು ವಿಚಾರಗಳಲ್ಲಿ ಮಾಡ್ತೇವೆ, ನಮ್ಮ ಬಾಯಿ ಮಾಡುತ್ತದೆ, ನಮ್ಮ ಕೈಗಳು ಮಾಡ್ತದೆ. ಆ ಒಂದು ರಹಸ್ಯಗಳೆಲ್ಲ ಬಂದು ಇನ್ನೊಬ್ಬರು ನೋಡಿದರೆ ತೂ ಅಂತ ಹೇಳಿಬಿಡ್ತಾರೆ. ಬಟ್ ನಮ್ಮನ್ನು ಸಗಿಸಿಕೊಳ್ತಾರಲ್ಲ ಒಬ್ಬರು, ದಿನ ಶುದ್ಧೀಕರಿಸ್ತಾರಲ್ಲ, ನಮಗೆ ಕೃಪೆಯನ್ನು ಕೊಟ್ಟು ದಿನ ಹೆಂಗ್ಯಾವುದು ಸರಿಯಾಗಿ ಬಿಡ್ತಾನೆ, ಅವಕಾಶಗಳನ್ನು ನಮಗೆ ಹೆಚ್ಚಿಸಿಕೊಳ್ಳುವ ಆ ದೇವರೇ ನಿಜವಾದ ಪ್ರೀತಿಯನ್ನು ತೋರಿಸುವ ದೇವರು. ಆ ರೀತಿಯಲ್ಲಿ ನೀವು ಬದುಕ್ತಾ ಇದ್ರೆ ನೀವು ಒಳ್ಳೆಯವರು. ಹಲ್ಲೆಲೂಯಾ. ನೀವು ಖಂಡಿತವಾಗಿ ಪರಲೋಕ ರಾಜ್ಯದಲ್ಲಿ ಹೋಗಿ ಸೇರುವಿರಿ. ಅದಕ್ಕೋಸ್ಕರ ನೀವು ಸತ್ಯವನ್ನು, ನಾನು ಹೇಳಿದೆ, ನೀವು ದೇವರನ್ನು ಆರಾಧಿಸುವವರು ಆತ್ಮದಿಂದಲೂ ಆತ್ಮಭರಿತರಾಗಿ, ಸತ್ಯವೆಂದರೆ ಸತ್ಯವನ್ನು ಅನುಸರಿಸಿ ಬದುಕಿ ಆರಾಧಿಸುವುದು. ಹಲ್ಲೆಲೂಯಾ. ಆದ್ರಿಂದ ನೀವು ನಿಮ್ಮ ದಾರಿಗಳನ್ನು ಬಿಟ್ಟು, ನಿಮ್ಮ ಹಳೆಯ ದಾರಿ, ನಿಮಗೆ ಇರುವ ಸಂತೋಷ, ಒಂದು ಕಾಲದಲ್ಲಿ ಸಿನಿಮಾ ಹಾಡುಗಳು, ಒಂದು ಕಾಲದಲ್ಲಿ ಸಿನಿಮಾ ಹೀರೋಗಳು, ಇವತ್ತು ನಾನು ಹಿಂಬಾಲಿಸಿದ ಹೀರೋಗಳ ಇವತ್ತು ಹಾಳಾಗಿ ಬಿದ್ದಿರುತ್ತಾರೆ. ಅವ್ರ ಜೀವನ ಹಾಳಾಗಿ ಹೋದರು. ಅವರೆಲ್ಲ ಹಿಂಬಾಲಿಸುವುದರೆ ಅಯ್ಯೋ. ನಾವು ನಮ್ಮ ಹೀರೋ, ನಿಜವಾದ ಹೀರೋ ಯೇಸುವನ್ನು ಹಿಂಬಾಲಿಸೋದ್ರಿಂದ ಚೆನ್ನಾಗಿರ್ತೇವೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅವರೆಲ್ಲ ಏನು ನಮಗೆ ತೋರಿಸ್ಬಿಟ್ಟು ಹೋಗಿದ್ದಾರೆ ಎಂದು ನೋಡಿದರೆ ಎಲ್ಲ ಹಾಳಾಗುವ ದಾರಿಗಳು, ಅಶುದ್ಧ ದಾರಿಗಳು, ಕೊಲೆ, ವ್ಯಭಿಚಾರ. ಇವತ್ತು ನಾವು ಬಂದಿರುವ ಆ ಒಂದು ದಾರಿ ಪರಿಶುದ್ಧ ದಾರಿ. ಅಲ್ಲಿ ಪರಿಶುದ್ಧನಾಗಿರುವ ಆ ಮಹೋನ್ನತ ದೇವರು ನಮ್ಮ ತಂದೆಯಾಗಿದ್ದಾರೆ. ಲೋಕವನ್ನು ಸೃಷ್ಟಿ ಮಾಡಿ ಅದನ್ನು ನಿಯಂತ್ರಿಸಿ ರಕ್ಷಿಸುವ ದೇವರು ನಮಗೆ ತಂದೆಯಾಗಿ, ತಾಯಿಯಾಗಿ, ಒಳ್ಳೆಯ ಮಿತ್ರನಾಗಿದ್ದಾರೆ. ಅವರು ನಮಗಾಗಿ ಒಂದು ಸಭೆ ಕೊಟ್ಟಿದ್ದಾರೆ. ನಾವು ಪರಲೋಕ ರಾಜ್ಯದಲ್ಲಿ ಹೋಗಿ ಸೇರಬೇಕು. ಎಲ್ಲಾದರೂ ಅಪ್ಪಿತಪ್ಪಿ ಹೋಗಿ ನರಕದಲ್ಲಿ ಬಿತ್ತು ಹೋಗಬಾರದೆಂದು ಸರಿದಾರಿಯಲ್ಲಿ ನಡೆಸಿ ಒಂದು ಸತ್ಯ ಮಾರ್ಗದಲ್ಲಿ ನಮ್ಮನ್ನು ಇಲ್ಲಿ ತಂದು ಇಟ್ಟಿದ್ದಾರೆ, ಕುಳ್ಳಿರಿಸಿದ್ದಾರೆ. ಹಲ್ಲೆಲೂಯಾ. ಮಾತನಾಡುತ್ತಾರೆ, ಬಲಪಡಿಸ್ತಾರೆ, ನಮ್ಮ ಅಗತ್ಯತೆಗಳನ್ನು ಪೂರೈಸ್ತಾರೆ, ಪ್ರತಿನಿತ್ಯ ನಡೆಸ್ತಾ ಇದ್ದಾರೆ, ನಮ್ಮಲ್ಲಿ ವಾಸವಾಗಿದ್ದಾರೆ. ಹಂಗೆ ಇರುವಾಗ ನಾನೇ ಒಬ್ಬನೇ ಹಿಂಗೆಲ್ಲ ಹೋರಾಡ್ತಾ ಇದ್ದೇನೆ ಎಂದು ಹಾಡಬೇಡ್ರಿ. ಜಾಲಿ ಕೆಳಗಡೆ ಮಳೆಗೊಳ್ಳುವ ಆ ಒಂದು ಸೋಮಾರಿತನವನ್ನು ಬಿಟ್ಟು ಬಿಡಿರಿ, ಆ ಭಯವನ್ನು ಬಿಟ್ಟು ಬಿಡಿರಿ. ಯಾಕಂದ್ರೆ ನಮ್ಮನ್ನು ಬಲಪಡಿಸುವ ಕ್ರಿಸ್ತನಲ್ಲಿ ನಾವು ಎಲ್ಲವನ್ನೂ ಬಲಪಡಿಸುವ ಒಬ್ಬ ದೇವರಿದ್ದಾರೆ, ಪ್ರತಿನಿತ್ಯ ಬಲವನ್ನು ಕೊಡುವ ದೇವರಿದ್ದಾರೆ. ನಮ್ಮಲ್ಲಿ ಪವಿತ್ರ ಆತ್ಮನಾಗಿ ವಾಸವಾಗಿದ್ದಾರೆ. ಇಲ್ಲಿ ಪವಿತ್ರ ಆತ್ಮನು ಅವನಲ್ಲಿ ವಾಸವಾಗಿದ್ದರಿಂದ ಎಲೆನ ಮುಖಾಂತರ ದೇವರು ಮಹತ್ ಕಾರ್ಯಗಳು ಮಾಡಿದರು. ರಿಲಿಜಿಯಸ್ ಲೀಡರ್, ನ್ಯಾಷನಲ್ ಲೀಡರ್. ಆಮೇಲೆ ನೀವು ನೋಡಿದರೆ ಹತ್ತಿರ ಇರುವ ದೇಶದಲ್ಲಿ ಇರುವ ಅರಸನನ್ನು ಅವನು ಅಭಿಷೇಕಿಸಿಬಿಟ್ಟು ಹೋಗುವುದನ್ನು ನಾವು ನೋಡುತ್ತೇವೆ. ಆಮೇಲೆ ಅವನ ಜೀವನ ಮುಗಿದೋಯ್ತಾ ಅಂದ್ರೆ ನೀವು ನೋಡಿದರೆ ಇಲ್ಲ ರೀ, ಅವನು ಸೇವೆ ಮಾಡ್ತಾ ಇದ್ದನು. ಎರಡನೇ ಅರಸರಲ್ಲಿ ನೋಡಿದರೆ ಒಬ್ಬ ಅರಸನ ಜೀವನ ಈ ರೀತಿಯಲ್ಲಿ ಮುಗಿದೋಯ್ತೆ ಎಂದು ಹೇಳಿದ ಮೇಲೆ ಅವನು ಅಲ್ಲಿರುವ ಸೈನಿಕರನ್ನು ಕಳುಹಿಸಿ ಅವನು ಹಿಡಿದುಕೊಂಡು ಬಾ ಅಂತ ಹೇಳುವಾಗ ಅವನು ಆಕಾಶದಿಂದ ಬೆಂಕಿ ಇಳಿದು ಬರಲಿ ಎಂದು ಪ್ರೇಯರ್ ಮಾಡ್ತಾನೆ. ಅದು ಇಳಿದು ಬಂದು ಅವರೆಲ್ಲ ದಗಿಸಿಬಿಟ್ಟು ಕೊನೆಯಾಗಿ ಬಂದ ಆ ಸೇನಾಧಿಪತಿ ಕೈ ಕೊಟ್ಟಿಕೊಂಡು ಬರ್ತಾನೆ, ಅಯ್ಯ ದಯಮಾಡಿ ಬನ್ನಿರಿ, ಮೊದಲೇ ಹಿಂಗೆ ಬಂದರೆ ನಿಮಗೆ ಇಷ್ಟೊಂದು ನಷ್ಟ ಆಗಿರ್ಲಿಲ್ಲ. ನಾನು ಹಿಂಗೆ ಪ್ರಾರ್ಥನೆ ಮಾಡಿ ಬೆಂಕಿಯೆಲ್ಲ ನಾನು ಇಳಿಸ್ಬಿಟ್ಟೆ. ಹಲ್ಲೆಲೂಯಾ. ಅವನು
ಎಲ್ಲ ಸೇವೆಯನ್ನು ಅದ್ಭುತಕರವಾಗಿ ಮುಗಿಸಿಬಿಟ್ಟು ಅವನು ಪರಲೋಕದಿಗೆ ಅವನು ಹೋಗಿ ಸೇರುವಾಗ ದೇವರನ್ನು ಹಿಂಗೆ ಕರ್ಕೊಂಡ್ರು, ಅಗ್ನಿಮಯವಾದ ರಥದಾಶ್ವರಗಳು ಇಳಿದು ಬಂದು ಅವನನ್ನು ಎತ್ಕೊಂಡು ಹೋಯಿತು. ದೇವರು ಕೊಟ್ಟದ ಮಾತನ್ನು ಪೂರೈಸ್ತೀರಾ? ಪೂರೈಸ್ತೀರಾ? ಇಲ್ವಾ? ನನ್ನ ಜೀವನ ಸಾಕೊಂದು ಹೇಳಿವರ ಇನ್ನು ಮುಂದೆ? ನಿಮಗೋಸ್ಕರ ಒಳ್ಳೆಯ ಯೋಜನೆಗಳನ್ನು ದೇವರು ಸೃಷ್ಟಿ ಮಾಡಿ ಉಂಟು ಮಾಡಿ ಇಟ್ಟಿದ್ದಾರಾ ಇಲ್ವಾ? ಯೆರೆಮೀಯ ಅಧ್ಯಾಯ 29:11 ಏನು ಹೇಳ್ತದೆ? Take Jeremiah chapter 29:11. ನಿಮಗೆ ಗತಿಯಾಗಲಿ, ನಿರೀಕ್ಷೆ ಇರಲಿ ಎಂದು ನಾನು ನಿಮ್ಮ ವಿಷಯದಲ್ಲಿ ಮಾಡಿಕೊಳ್ಳುತ್ತಿರುವ ಆಲೋಚನೆಗಳನ್ನು ನಾನೇ ಬಲ್ಲೆನು. ಅವು ಅಹಿತದ ಯೋಚನೆಗಳಲ್ಲ, ಹಿತದ ಯೋಚನೆಗಳು. ನಿಮಗಾಗಿ ದೇವರು ಹಿತದ ಯೋಚನೆಗಳನ್ನು ದೇವರು ಉಂಟು ಮಾಡಿ ಇಟ್ಟಿದ್ದಾರೆ. ಹಲ್ಲೆಲೂಯಾ. ನೀವು ನನಗೆ ಮೊರೆ ಇಡುವಿರಿ, ನನ್ನನ್ನು ಪ್ರಾರ್ಥಿಸಲು ಹೋಗುವಿರಿ, ನಾನು ಕಿವಿಗೊಡುವೆನು. ಅದು ಬೇಡ, ನಾನು ಹೇಳ್ತೇನೆ, ನಿಮಗಾಗಿ ದೇವರು ಅದ್ಭುತಕರವಾದ ಒಳ್ಳೆಯ ಶ್ರೇಷ್ಠವಾದ ಯೋಜನೆಗಳನ್ನು ಸಿದ್ಧಪಡಿಸಿ ಇಟ್ಟಿದ್ದಾರೆ. ಅದು ಹಿತವಾದದೇ, ನಿಮ್ಮನ್ನು ಅದು ನಾಶ ಮಾಡುವುದಿಲ್ಲ, ನಿಮ್ಮನ್ನು ಶ್ರೇಷ್ಠವಾಗಿ ನಿಲ್ಲಿಸುವುದು. ಹಲ್ಲೆಲೂಯಾ. ನೀವು ಅದೇ ರೀತಿಯಲ್ಲಿ ಇನ್ನೊಂದು ವಾಕ್ಯವನ್ನು ಹೋದರೆ ಕೀರ್ತನೆಗಳು 138 ಆ ಕೊನೆ ಇರುವ ವಾಕ್ಯ, ನಾವು ಇವತ್ತು ಓದಿವಲ್ಲ ಕೀರ್ತನೆಗಳು 138 ಆ ಕೊನೆ ಇರುವ ವಾಕ್ಯ. ಯೆಹೋವನು ನನ್ನ ಕಾರ್ಯವನ್ನು ಸಿದ್ಧಿಗೆ ತರುವನು, ಅಂದರೆ ನೆರವೇರಿಸುವನು, ಮಾಡಿ ಮುಗಿಸುವನು. ಯೆಹೋವನೇ, ನಿನ್ನ ಕೃಪೆಯು ಶಾಶ್ವತವಾದದ್ದು. ನೀನು ಕೈ ಹಚ್ಚಿದ ಕೆಲಸವನ್ನು ನೆರವೇರಿಸದೆ ಬಿಡಬೇಡ. ಕೃಪೆ ಶಾಶ್ವತವಾದ. ಕೃಪೆ ಅಂದ್ರೆ ಏನು? ಬಿತ್ತು ಹೋಗೋಲ್ಲ, ನಮಗೆ ಸಹಾಯ ಮಾಡುವುದೇ ಕೃಪೆ. ಗ್ರೇಸ್ ಪೀರಿಯಡ್. ಹಲ್ಲೆಲೂಯಾ. ಒಂದು ಸಿಮ್ ಕಾರ್ಡ್ ಅಲ್ಲಿ ಆ ಟೈಮ್ ಮುಗಿದು ಅಂದ್ರೆ ಮುಂಚೆ ಇವತ್ತು ಇಲ್ಲ, ಇವತ್ತು 2 ದಿವಸ ಮುಂಚೆನೆ ನಮಗೆ ಮೆಸೇಜ್ ನಿಮ್ಮ ಖಾತಾ ಅಕೌಂಟ್ ಮುಕ್ತಾಯಗೊಳ್ಳುತ್ತದೆ, ಇವತ್ತೇ ನೀವು ರೀಚಾರ್ಜ್ ಮಾಡಿಕೊಂಡ್ರೆ ನಿಮಗೇನು ಕಷ್ಟ ಇಲ್ಲ ಅಂತ ಫೋನ್ ಮೇಲೆ ಫೋನ್ ಬರುತ್ತೆ. ಬಟ್ ಆ ಒಂದು ಟೈಮಲ್ಲಿ ಗ್ರೇಸ್ ಪೀರಿಯಡ್ ಇತ್ತು. 2-3 ದಿವಸಗಳು ನಮಗೆ ಇನ್ಕಮಿಂಗ್ ಕಾಲು ಹಂಗೆಲ್ಲ ಬರುತ್ತಿತ್ತು. ಗ್ರೇಸ್ ಅಂದರೆ ನಾವು ಬಿತ್ತು ಹೋಗುವಾಗ ನಮಗೆ ಸಹಾಯ ಮಾಡೋದು. ಇಲ್ಲಿ ಎಳೆಯನು ಸೋತು ಹೋದನು, ನಂಬಿಕೆಯನ್ನು ಕಳಕೊಂಡನು, ಮರಣವನ್ನು ಅಪೇಕ್ಷಿಸಿದನು. ಆ ಒಂದು ರೀತಿಯಲ್ಲಿ ಭಯಪಟ್ಟು ಹೆದರಿಕೆ ಅವನಲ್ಲಿ ಬಂದು ಅಪ್ಪ ಸಾಕು ಅಂತ ಹೇಳಿಬಿಟ್ನು. ಇಲ್ಲಿ ಆ ಕೃಪೆ ಇಳಿದು ಬರುವುದನ್ನು ನೋಡುತ್ತೇವೆ. ಆ ನಂಬಿಕಸ್ಥನಾಗಿರುವ ದೇವರು ಒಂದು ಸಾರಿ ಕೈ ಹಿಡಿದವರು, ಒಳ್ಳೆ ಕೃತಿಗಳನ್ನು ನಮ್ಮನ್ನು ಪ್ರಾರಂಭಿಸಿದವರು, ಕೊನೆ ತನಕ ನಮ್ಮನ್ನು ಕೈ ಬಿಡುವುದಿಲ್ಲ ಎಂದು ವಾಗ್ದಾನ ಕೊಟ್ಟ ಆ ಒಂದು ಕೃಪೆ ಅವನ ಮೇಲೆ ಇಳಿದು ಬರುತ್ತೆ. ಎಳೆಯನೇ ಊಟ ಮಾಡಿ ಬಲಪಡಿಸಿಕೊಂಡು ಹೋಗು. ಆವಾಗ ಊಟ ತಿಂದುಬಿಟ್ಟು ಮಲಗಿಬಿಟ್ಟನು. ತಿರುಗನು ಬರ್ತಾರೆ, ಎಳೆಯನೇ 2ನೇ ಸಾರಿ ಕೊಡ್ತೇನೆ, ಒಳ್ಳೆಯ ಚಿಕನ್ ಒಳಗಡೆ ಹಾಕಿದ್ದೇನೆ, ತಿಂದುಬಿಟ್ಟು ಹೋಗು. ನೀನು ಹೋಗಬೇಕಾದ್ರೂ ದೂರ ಇನ್ನು ಎಷ್ಟೋ ಇದೆ, ಇನ್ನು ನೋಡಬೇಕಾದ್ರೂ ಆಶೀರ್ವಾದಗಳು ಇಲ್ಲಿಲ್ಲ. ನಿನ್ನ ಜೀವನ ಮುಗಿದು ಹೋಗುವುದು. ನಾನು ನಿನಗೋಸ್ಕರ ದೊಡ್ಡ ದೊಡ್ಡ ಯೋಜನೆಗಳನ್ನು ನಾನು ಸಿದ್ಧಪಡಿಸಿಟ್ಟಿದ್ದೇನೆ. ಅವನು ನಂಬಿ ಎದ್ದು ಹೋದನು. ದೇವರು ಮಾತನಾಡಿದನು, ನೀನು ಹೋಗಿ ಇದನ್ನೆಲ್ಲ ಮಾಡು. ಇನ್ನು ಜೀವನದಲ್ಲಿ ಕಷ್ಟ ಕಾಲಗಳು ಎಲ್ಲ ಹಾದು ಹೋಯಿತು. ಇನ್ನು ಶಾಂತವಾದ ಇನ್ನು ಸಮಾಧಾನಕರವಾದ ದಿವಸಗಳನ್ನು ಕೊಡುವೇನು. ಆರಾಮಾಗಿ ಹೋಗಿ ಮಾಡಿ ಮುಗಿಸಿಬಿಟ್ಟು ನನ್ನ ಪಾದದಲ್ಲಿ ಬಂದು ಸೇರು ಅಂತ ಹೇಳ್ತಾನೆ. ಅವನು ಹೋಗಿ ಎಲ್ಲವನ್ನು ಮಾಡಿ ಮುಗಿಸಿದನು. ದೇವರ ಪಾದದಲ್ಲಿ ಅದ್ಭುತಕರವಾಗಿ ದೇವರವನನ್ನು ಎತ್ತುಕೊಂಡು ಹೋದನ್ನು ನೋಡುತ್ತೇವೆ. ನಮ್ಮ ನಂಬಿಕೆಯು ನಿರೀಕ್ಷೆಯಾಗಿರುವ ದೇವರು ಯೇಸು ಕರ್ತನಾಗಿದ್ದಾರೆ. ನೀವು ಒಂದು ವೇಳೆ ಈ ಸಮಯದಲ್ಲಿ ನಂಬಿಕೆಯನ್ನು ಕಳ್ಕೊಂಡವರಾಗಿ ಇದೆಲ್ಲ ನನ್ನ ಜೀವಿತದಲ್ಲಿ ನಡೀತಾ ಇದೆ ನೀವು ಹೇಳ್ತಾ ಬಂದಿರಬಹುದು. ಯಾರು ಇಲ್ಲ, ನಾನು ಒಬ್ಬಳೇ ಇರುತ್ತೇನೆ ಎಂದು ಒಂದು ವೇಳೆ ಹೇಳ್ತಾ ಇರಬಹುದು. ದೇವರು ಇವತ್ತು ಮಾತು ಕೊಡ್ತಾರೆ, ನಾನು ನಿಮಗೋಸ್ಕರ ಎಲ್ಲವನ್ನು ಮಾಡಿ ಮುಗಿಸುವೆನು. ನನ್ನ ಕೃಪೆ ನಿನಗೆ ಸಾಕು. ನಿನ್ನಲ್ಲಿ ಪ್ರಾರಂಭಿಸಿದ ಒಳ್ಳೆ ಕ್ರಿಯೆಯನ್ನು ನಾನು ಕೊನೆ ತನಕ ನಡೆಸಿಕೊಂಡು ಹೋಗಿ ಮುಗಿಸುವೆನು. ನಿನ್ನ ಮುಖಾಂತರ ಮಾಡಿ ಮುಗಿಸಬೇಕಾದ್ರೆ ಎಲ್ಲವನ್ನೂ ನಾನು ಮಾಡಿ ಮುಗಿಸುವೆನು. ಅದು ಸೇವೆಯಾಗಿರಲಿ, ನಿನ್ನ ಕುಟುಂಬ ಜೀವನವಾಗಿರಲಿ, ನಿನ್ನ ಕೆಲಸವಾಗಿರಲಿ, ವ್ಯಾಪಾರವಾಗಿರಲಿ, ನಾನು ಉದ್ದೇಶಿಸಿದ ಕಾರ್ಯಗಳು ನೆರವೇರುವುದು. ಹಲ್ಲೆಲೂಯಾ. ಇನ್ನು ನೋಡಿ ನನ್ನ ನಾಮವನ್ನು ಮಹಿಮೆ ಪಡಿಸುವಿ ಎಂದು ದೇವರು ಹೇಳ್ತಾರೆ. ಹಲ್ಲೆಲೂಯಾ. ಆದ್ದರಿಂದ ಹೊಸ ತಿಂಗಳಲ್ಲಿ ನಾವು ನಮ್ಮನ್ನು ಸಂಪೂರ್ಣವಾಗಿ ಒಪ್ಪಿಸಿಕೊಡೋಣ. ನಾವು ಈ ಹೊಸ ತಿಂಗಳಲ್ಲಿ ಮಾಡಬೇಕಾಗಿರುವ ಕಾರ್ಯ ಏನು ಗೊತ್ತಾ? ನಿಮ್ಮ ಪ್ರಾರ್ಥನೆ ಜೀವನವನ್ನು ಕಟ್ಟಿಕೊಳ್ಳಿರಿ.
ವೈಯಕ್ತಿಕವಾಗಿ ಪ್ರಾರ್ಥನೆ ಮಾಡಬೇಕು. ಮದುವೆಯಾದ ಇಬ್ಬರು ವಿಶ್ವಾಸಿಗಳಾಗಿದ್ದರೆ ಸಂಗಾತಿ ಪ್ರಾರ್ಥನೆ ಜೊತೆಯಲ್ಲಿ ಮಾಡಬೇಕು. ಕುಟುಂಬದ ಪ್ರಾರ್ಥನೆಯನ್ನು ಮಾಡಬೇಕು. ಸತ್ಯವೇದವನ್ನು ಧ್ಯಾನಿಸಬೇಕು. ಆಮೇಲೆ ವಾಕ್ಯವನ್ನು ಅನುಸರಿಸಿ ವಿಧೇಯರಾಗಿ ಬದುಕಬೇಕು. ಒಂದು ಪರಿಶುದ್ಧ ಜೀವನ, ಪ್ರೀತಿಯನ್ನು ಹಂಚಿಕೊಳ್ಳುವ ಜೀವನ, ದೇವರನ್ನು ತೋರಿಸುವ ಜೀವನ, ದೇವರ ಚಿತ್ತವನ್ನು ಮಾತ್ರ ಮಾಡುವುದು ನಂಬಿಕೆ, ಒಂದು ವಿಶ್ವಾಸಿಯ ಜೀವನ, ದಯೆ ಕರುಣೆ ತೋರಿಸುವ ಜೀವನ. ಅದೇ ರೀತಿಯಲ್ಲಿ ಸೇವೆಯಲ್ಲಿ ಕೂಡ ದೇವರ ಚಿತ್ತ ಮಾಡುವುದು. ಪ್ರೀತಿ ನಿಮ್ಮ ಅಡಿಪಾಯವಾಗಿರಲಿ ನಿಮ್ಮ ಸೇವೆಯಲ್ಲಿ. ಆ ರೀತಿಯಲ್ಲಿ ನೀವು ಸಾಕ್ಷಿಗಳಾಗಿ ಬದುಕಿ ಸೇವೆಯನ್ನು ಮಾಡಿದರೆ ಅದು ಫಲ ಕೊಡುವಂಥದ್ದಾಗಿರುವುದು. ಹಲ್ಲೆಲೂಯಾ. ಒಪ್ಪಿಸಿಕೊಡೋಣ ನಮ್ಮ ಜೀವನದಲ್ಲಿ, ನಾವೆಲ್ಲರೂ ಒಪ್ಪಿಸಿಕೊಡೋಣ. ದೇವರ ಅದ್ಭುತಗಳನ್ನು ಮಾಡಿದ್ವಿ. ಹೊಸ ತಿಂಗಳಲ್ಲಿ ಮಾತ್ರ ಅಲ್ಲ, ಬರುವ ಎಲ್ಲಾ ದಿವಸಗಳಲ್ಲಿಯೂ ದೇವರು ಅಸಾಧ್ಯವಾದ ಕಾರ್ಯಗಳೆಲ್ಲವನ್ನು ನಿಮ್ಮ ಜೀವನದಲ್ಲಿ ಸಾಧ್ಯಪಡಿಸಲಿ. ಈ ವಾಕ್ಯಗಳ ಮುಖಾಂತರ ದೇವರು ನಿಮ್ಮನ್ನು ಆಶೀರ್ವದಿಸಲಿ. ನಡೆಸುವೆ ನೀ ಎಂದೆಂದು ಕೊನೆವರೆಗೂ, ನಡೆಸುವೆ ನೀ, ನಡೆಸುವೆ ನೀ ಎಂದೆಂದು ಕೊನೆವರೆಗೂ, ನಡೆಸುವೆ ನೀ, ನೀನೇ ಯೆಹೋವಾ ಈರೇ, ನನ್ನೆಲ್ಲವ ನೋಡಿಕೊಳ್ಳುವೆ, ನೀನೇ ಯೆಹೋವಾ ಶಮ್ಮಾ, ನನ್ನೊಂದಿಗೆ ಇರುವವನೇ. ಪರಿಶುದ್ಧನು ಮಹೋನ್ನತನೂ ಆಗಿರುವ ಆತನೇ, ಈ ಒಳ್ಳೆಯ ಸಮಯಕ್ಕಾಗಿ ನಿಮಗೂ ಸ್ತೋತ್ರ ಸ್ವಾಮಿ. ಈ ದಿನ ವಾಕ್ಯ ಕೇಳಿರುವ ಸಭೆಯನ್ನು, ಸಭೆ ಜನರನ್ನು ಸ್ವಾಮಿ, ಎಲ್ಲೆಲ್ಲ ಇದು ಈ ವಾಕ್ಯವನ್ನು ಕೇಳ್ತಾ ಇದ್ದಾರೆ ಪ್ರತಿಯೊಬ್ಬರನ್ನು ಸ್ವಾಮಿ ನಿಮ್ಮ ಪಾದಕ್ಕೆ ಒಪ್ಪಿಸಿಕೊಡ್ತೇನೆ ಸ್ವಾಮಿ. ರಾಜನೇ, ನೀವು ಈ ದಿನ ನಮ್ಮನ್ನು ಅಪ್ಪ ಮಾತನಾಡಿ ನಿಮ್ಮ ಪ್ರೀತಿಯನ್ನು, ಸಂತೈಸುವಿಕೆಯನ್ನು, ವಾಗ್ದಾನವನ್ನು ಅಪ್ಪ ನಂಬಿಕೆಯನ್ನು ದೃಢಪಡಿಸಿದ ಕೃಪೆಗಾಗಿ ನಿಮಗೆ ಸ್ತೋತ್ರ ಸ್ವಾಮಿ. ಇಲ್ಲಿ ನಿನ್ನ ಜೀವನ ಮುಗಿದು ಹೋಗಲಿಲ್ಲ. ನೀನು ಸೋದು ಹೋಗಿ ಬಿದ್ದು ಹೋಗಬಾರದು. ನೀನು ಕಣ್ಣೀರು ಹಾಕೊಂಡು ನಾನು ಮಾತ್ರ ಕಷ್ಟಪಡ್ತಾ ಇದ್ದೇನೆ ಅಂತ ಅನ್ಕೋಬಾರದು. ಇನ್ನು ಎಷ್ಟೋ ಜನರಿದ್ದಾರೆ ನನ್ನೊಂದಿಗೆ ಇರೋರು, ಪ್ರಾಮಾಣಿಕೆಯಿಂದ ಬದುಕೋರು, ವಿಶ್ವಾಸಿಗಳಾಗಿ ಸೇವಕರಾಗಿ ಎಲ್ಲ ಕಡೆಯೂ ನನ್ನ ವಾಕ್ಯಗೋಸ್ಕರ ನನಗೋಸ್ಕರ ನಿಲ್ಲುವ ಮಕ್ಕಳು ಇದ್ದಾರೆ ಎಂಬುದಾಗಿ ನೀವು ನಮಗೆ ಮಾತನಾಡಿದಿರಿ ಸ್ವಾಮಿ. ಎಲ್ಲ ಸಭೆಗಳಲ್ಲಿ ಇರುವ ಎಲ್ಲ ಜನರು ಇದ್ದಾರೆ, ಎಲ್ಲರನ್ನು ನಡೆಸ್ತಾ ಇದ್ದೇನೆ ನಾನು ಅವರನ್ನು. ಹಾಗಾಗಿ ನೀವು ಕೂಡ ಚಿಂತೆ ಮಾಡದೆ ಇರಿ ಎಂಬುದಾಗಿ ನಮಗೆ ಮಾತು ಕೊಟ್ಟರೆ ಸ್ವಾಮಿ. ಅಪ್ಪ, ಅವನು ಸೋದು ಹೋಗಿ ಬಿದ್ದಿರುವಾಗ ಅವನು ಹಂಗೆ ಕೈ ಬಿಟ್ಟಿರಲಿಲ್ಲ ಸ್ವಾಮಿ. ನೀವು ಅಪ್ಪ ಅವನಿಗೆ ಊಟ ಕೊಟ್ಟು ದೃಢಪಡಿಸಿ ಬಲಪಡಿಸಿ ಇನ್ನು ಮುಂದೆ ಹೋಗು, ನಾನು ಜೊತೆ ಇರುವೇನು ಎಂಬುದಾಗಿ ಮಾತನಾಡಿ ಅರಸರಿಗೆ ಸ್ವಾಮಿ ಮಾತನಾಡುವ ಹಾಗೆ, ಅವನಿಗೆ ಶಿಷ್ಯನನ್ನು ಉಂಟು ಮಾಡುವ ಹಾಗೆ ಆ ಸೇವೆಯನ್ನು ಮುಂದುವರಿಸಿ ಅನೇಕರಿಗೆ ಪ್ರಯೋಜನಕರವಾಗಿ ಅನೇಕರಿಗೆ ಉಪಯೋಗವಾಗಿರುವ ಸೇವೆಯನ್ನು ಮಾಡಿ ಮುಗಿಸಿ ಅಪ್ಪ ನೀವು ಅವನನ್ನು ಸ್ವಾಮಿ ನಿಮ್ಮ ಸಮ್ಮುಖದಲ್ಲಿ ಸೇರಿಸಿಕೊಂಡ್ರಿ ಎಂಬುದಾಗಿ ನಾವು ನೋಡುತ್ತೇವೆ ಸ್ವಾಮಿ. ಅದೇ ಪ್ರಕಾರ ರಾಜನೇ, ಸಭೆಯಲ್ಲಿರುವ ಪ್ರತಿಯೊಬ್ಬರು ನಿಮ್ಮ ಪಾದದಲ್ಲಿ ಒಪ್ಪಿಸಿಕೊಡುತ್ತೇನೆ ಸ್ವಾಮಿ. ಅವರ ಮುಖಾಂತರ ಪ್ರಾರಂಭಿಸಿರುವ ಸತ್ಕಾರ್ಯಗಳನ್ನು ನೀವು ಮಾಡಿ ಮುಗಿಸಿ ನಿಮ್ಮ ನಾಮವನ್ನು ಮಹಿಮೆ ಪಡಿಸಬೇಕಾಗಿ ಒಪ್ಪಿಸುತ್ತೇನೆ ಸ್ವಾಮಿ. ರಾಜನೇ ಅಪ್ಪ, ಕೆಲಸ ಕಾರ್ಯಗಳಾಗಿರ್ಬೋದು, ಮದುವೆ ಕಾರ್ಯಗಳಾಗಿರ್ಬೋದು, ಸಾಲ ತೀರಿಸಬೇಕಾಗಿರೋ ಪರಿಸ್ಥಿತಿಗಳಾಗಿರ್ಬೋದು, ರೋಗದಲ್ಲಿ ಬಿದ್ದಿರ್ಬೋದು, ನನ್ನಿಂದ ಇದು ಆಗುತ್ತಾ ಇಲ್ಲ, ನಾನು ಸಾಯ್ತಾ ಇದ್ದೇನೆ, ನನಗೆ ರೋಗ ಬಂದಿದೆ, ಇದು ವಾಸಿ ಆಗುತ್ತಾ ಇಲ್ಲ, ಔಷಧಿಗಳು ಕೆಲಸ ಮಾಡ್ತಾ ಇಲ್ಲ, ನನ್ನ ಕುಟುಂಬದಲ್ಲಿ ಎಲ್ಲೂ ವಿರೋಧವಾಗಿದ್ದಾರೆ, ತಡೆಗಳು ಬರ್ತಾ ಇದೆ, ನಾನು ಏನು ಮಾಡಲಿ ಎಂಬುದಾಗಿ ಸೋದು ಹೋಗಿ ಬಿದ್ದು ಹೋಗಿ ನೋವಲ್ಲಿ ಕಣ್ಣೀರಲ್ಲಿ ಈ ದಿನ ಸಭೆಗೆ ಬಂದಿರಬಹುದು ಸ್ವಾಮಿ. ವಾಕ್ಯ ಕೇಳಿರ್ಬೋದು ಸ್ವಾಮಿ. ರಾಜನ್, ನೀವು ಕೊಟ್ಟಂತ ಮಾತನ್ನಪ್ಪ ನಿಮ್ಮ ಮಕ್ಕಳ ಜೀವನದಲ್ಲಿ ಪೂರೈಸು ಸ್ವಾಮಿ. ಅಪ್ಪ, ಅವರನ್ನು ದೃಢಪಡಿಸಿ ಬಲಪಡಿಸಿ ಈ ವಾಕ್ಯವನ್ನು ಇವತ್ತು ಕೊಟ್ಟು ಕಳಿಸ್ತಾ ಇದ್ದೀರಿ. ಅವರು ಮುಂದುವರಿಸಲಿ ಸ್ವಾಮಿ, ನಿಮ್ಮ ಬಲದಿಂದ ಮುಂದೆ ಹೋಗಲಿ ಅಪ್ಪ. ದೇವರು ನಡೆಸುವರು ಯೆಹೋವ ರಾಫವಾಗಿ, ಯೆಹೋವ ಈರೆಯಾಗಿ, ಯೆಹೋವ ನಿಸ್ಸಿಯಾಗಿ ಜಯ ಕೊಟ್ಟು ಆರೋಗ್ಯ ಕೊಟ್ಟು ನನ್ನೊಂದಿಗೆ ನಿಂದು ನಡೆಸುವರು ಎಂಬುದಾಗಿ ಸ್ವಾಮಿ. ಅಪ್ಪ, ಅವರಲ್ಲಿ ನಂಬಿಕೆ ಬೆಳೀಲಿ ರಾಜನೇ. ಈ ದಿನ ವಾಗ್ದಾನವನ್ನು ಹಿಡಿದುಕೊಂಡು ಈ ತಿಂಗಳ ಪೂರ್ತಿ ಸ್ವಾಮಿ ಅಪ್ಪ ಜಯ ಹೊಂದಿ ಜಯಶಾಲಿಗಳಾಗಿ ಅಪ್ಪ ವಾಗ್ದಾನವನ್ನು ಪೂರೈಸುವ ದೇವರು ನನ್ನೊಂದಿಗೆ ಇದ್ದಾರೆ ಎಂದು
ಒಂದೊಂದು ವಾರವಲ್ಲೂ ಸಭೆಯಲ್ಲಿ ಬಂದು ಸಾಕ್ಷಿ ಹೇಳೋರಾಗಿ ಒಬ್ಬೊಬ್ಬರನ್ನು ನೀವು ಮಾರ್ಪಡಿಸಬೇಕಾಗಿ, ಬದಲಾಗಿಸಬೇಕಾಗಿ, ಸಹಾಯ ಮಾಡಬೇಕಾಗಿ ಒಪ್ಪಿಸುತ್ತೇನೆ ಸ್ವಾಮಿ. ಸಂರಕ್ಷಕನಾಗಿ, ಪೋಷಿಸುವಾತನಾಗಿ, ಕಾಯುವಾತನಾಗಿ, ಕಾಪಾಡುವಾತನಾಗಿ ಪ್ರತಿಯೊಬ್ಬರೊಂದಿಗೆ ನೀವು ಇರಬೇಕಾಗಿ ಸಭೆಯಲ್ಲಿರುವ ಪ್ರತಿಯೊಬ್ಬರನ್ನು, ಅವರ ಕುಟುಂಬವನ್ನು, ಮಕ್ಕಳನ್ನು ಒಪ್ಪಿಸಿಕೊಡುತ್ತಾ ಈ ಮಾರ್ಚ್ ತಿಂಗಳು ನಿಮ್ಮ ಮಕ್ಕಳಿಗೆ ಆಶೀರ್ವಾದಕರವಾಗಿ ಇರಲಿ ಎಂಬುದಾಗಿ, ಅವರಿಗೆ ಮಾತ್ರ ಅಲ್ಲ ಜೊತೆ ಇರುವ ಪ್ರತಿಯೊಬ್ಬರಿಗೂ ನಿಮ್ಮ ಮಕ್ಕಳು ಆಶೀರ್ವಾದ ನಿಧಿಗಳಾಗಿರಬೇಕಾಗಿ ಅಪ್ಪ, ಅನೇಕರಿಗೆ ಸಾಕ್ಷಿ ಮುಖಾಂತರ ಸುವಾರ್ತೆಯನ್ನು ಸಾರುವರಾಗಿ, ಅನೇಕರನ್ನು ದೇವರ ಕಡೆ, ರಾಜ್ಯದ ಕಡೆ ತನ್ನ ಸಾಕ್ಷಿ ಮುಖಾಂತರ ನಡೆಸುವರಾಗಿರಬೇಕಾಗಿ ಒಪ್ಪಿಸಿಕೊಡುತ್ತೇನೆ ಸ್ವಾಮಿ. ಸಭೆಯನ್ನು ಆಶೀರ್ವದಿಸಿರಿ. ಈ ತಿಂಗಳು ಎಲ್ಲರಿಗೂ ಆಶೀರ್ವಾದವಾಗಿರಲಿ. ನೀವು ಹಂಗೆ ಮಾಡಲಿಕ್ಕೆ ಶಕ್ತನಾಗಿರೋದಕ್ಕಾಗಿ ಸ್ತೋತ್ರ. ನಜರೇಯನಾದ ಯೇಸುವಿನ ನಾಮದಲ್ಲಿ ಪ್ರಾರ್ಥನೆಯನ್ನು ಅತಿ ದೀನತೆಯಿಂದ, ಪೂರ್ಣ ನಂಬಿಕೆಯಿಂದ ಬೇಡಿ ಹೊಂದಿಕೊಳ್ಳುತ್ತೇವೆ ಜೀವಗಳ ತಂದೆಯೇ. ಆಮೆನ್.